ಮೊದಲು ಮೊದಲು ಪ್ರೀತಿಯು ಮೊದಲ ಮೊದಲ ಪ್ರೀತಿಯು ಮೊದಲ ನೋಟದ ಪ್ರೀತಿಯು ಮೊದಲ ನೋಟದಲ್ಲಿ ಎಲ್ಲೂ ಜಾಗನೇ ಇಲ್ವಲ್ಲೇ ಅಲ್ಲಿ. ಎಕ್ಸ್ಕ್ಯೂಸ್ ಮೀ. ಕನ್ಯೆ ನಿಮ್ದೇವರಾಶಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಐ ವಿಲ್ ಡೂ ಫಾರ್ ಯು. ಪ್ಲೀಸ್ ಡೋಂಟ್ ಮಿಸ್ಟೇಕ್, ಅವ್ನು ಸ್ವಲ್ಪ ಇಂಗ್ಲಿಷ್ ನಲ್ಲಿ ವೀಕ್. ನಾವಿಲ್ಲಿ ಕೂತ್ಕೋಬಹುದಾ? ಓ ದಾರ್ ನೀವು ಕೂತ್ಕೊಳ್ಳಿ ಗೆಳೆಯ. ನಾವು ದಯವಿಟ್ಟು. ಪ್ಲೀಸ್ ಏನಾದ್ರೂ ಮಾತಾಡಿ. ಕ್ಲಾಸ್ಮೇಟ್ಸ್ ತರ, ಫ್ರೆಂಡ್ಸ್ ತರ ಏನಾದ್ರೂ ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ ಪ್ಲೀಸ್. ಹಲೋ 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 ಹೆಲೋ ಹಲೋ 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 ಹಲೋ. ನನ್ನ ಹೆಸರು ಮಿಲ್ಲಿ. ಇವಳು ನನ್ನ ಫ್ರೆಂಡ್ ಲತಾ. ಹಲೋ. ಓ ಹಲೋ 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 ಹಲೋ. ನಾವಿಬ್ರು ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ? ಅಯ್ಯೋ ಏನಕ್ಕೆ? ಓದೋಕೆ. ಅಯ್ಯೋ, ನಾನೇನು ಬೇರೆದಕ್ಕೆ ಅನ್ಕೊಂಡಿದ್ದೆ. ಸ್ಟುಪಿಡ್. ಏನಂದ್ರಿ? ನಾವಿಬ್ರು ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ಸ್ ಅಂದೆ. ಹಲೋ ಹಲೋ, ನಾನ್ ಎಸ್ ಐ ಪೂರ್ಣಚಂದ್ರಿ ಮಾತಾಡ್ತಾ ಇರೋದು. ಅವ್ರಿಬ್ರು ನಂಬೇಡಿ, ದೊಡ್ಡ ಫ್ರಾಡ್ ನನ್ ಮಕ್ಕಳು. ಅದ್ರಲ್ಲೂ ಆ ಕಪ್ಪಿಗೆ ಕಾಡ್ ಪಾಪ ತರ ಇದಾನಲ್ಲ, ಅವನಂತೂ ದೊಡ್ಡ ಕ್ರಿಮಿನಲ್ ನನ್ ಮಗ, ಕಚ್ಚಡ ನನ್ ಮಗ, ಕಜ್ಜಿ ನಾಯಿ ನನ್ ಮಗ. ಹೆಂಗೆ ಎನ್ಕ್ವೈರಿಗೆ ಅಂತ ಕಳ್ಸಿದ್ರಲ್ಲ, ನೀವ್ ಏನ್ರಿ ಸಮನ್ಸೆ ಸರ್ವ್ ಮಾಡಿಲ್ಲ ಅಂತ ಅವ್ರಿಗೆ? ತಪ್ಪು ತಿಳ್ಕೊಬೇಡಿ. ಇವಳು ಹೇಳಿದ್ಲು ಅಂತ ಕಾಲೇಜಿಗೆ ಬಂಕ್ ಮಾಡಿ ಸಿನಿಮಾ ನೋಡಕ್ ಹೋದ್ವಿ. ಈ ಕಾರಲ್ಲಿ ಬಂದ್ರಲ್ಲ ಆ ಹುಡುಗರು ನಮ್ಮ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಕೈ ಟಚ್ ಮಾಡೋದು, ಕಾಲ್ ಟಚ್ ಮಾಡೋದು ಮಾಡ್ತಿದ್ರು. ಅವ್ರ ಟಾರ್ಚರ್ ತಡ್ಕೊಳಕ್ಕಾಗ್ದೆ ಅರ್ಧಕ್ಕೆ ಎದ್ದು ಬಂದ್ವಿ. ಆದ್ರೂ ಬಿಡದೆ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರು. ನಿಮ್ಮನ್ನ ನೋಡಿ ಪರಿಚಯ ಇರೋರ್ ಥರ ಮಾತಾಡ್ಸಿದ್ರೆ ಅವ್ರು ವಾಪಸ್ ಹೊರಟೋಗ್ತಾರೇನೋ ಅಂತ ಹೀಗೆ ಮಾಡಿದೆ. ಹಾಗೆ ಆಯ್ತು. ತಪ್ಪು ತಿಳ್ಕೊಬೇಡಿ. ಥ್ಯಾಂಕ್ ಯು. ಎಲ್ಲೋಗ್ತಿದ್ದೀರಾ? ಆ ಪೊಲೀಸ್ ನನ್ನ ಮಕ್ಕಳು ಹೊರಗಡೆ ನಿಮ್ಗೋಸ್ಕರ ಕಾಯ್ತಿರ್ಬೋದು. ಲಕ್ಷಣವಾಗಿರೋ ಹುಡುಗಿರ್ ಕಂಡ್ರೆ ಜೋಲ್ ಸುರಿಸ್ತಾರೆ ಕಳ್ಳನ ಮಕ್ಕಳು. ಯು ಡೋಂಟ್ ವರಿ, ಐ ವಿಲ್ ಡೂ ಫಾರ್ ಯು. ನೋಡಿ, ನೀವು ನಮ್ ಜೊತೆ ಇರೋದ್ನ ಅವ್ರು ನೋಡ್ಬಿಟ್ಟಿದ್ದಾರೆ. ಇನ್ನು ಅವ್ರ ಈ ಕಡೆ ತಿರುಗ್ ಕೂಡ ನೋಡೋದಿಲ್ಲ. ಗೆಳೆಯ, ಸಂಜು ಜೊತೆ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗೋರ ಡ್ರಾಪ್ ಮಾಡ್ಬಿಡ್ತೀನಿ. ನಾನು ಗೆಳೆಯ, RS ನೀನೇ ತಗೋ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟಾಪ್ಗೆ ಹೋಗ್ಬೇಕು. ಬನ್ನಿ, ನಾನೇ ಬಿಡ್ತೀನಿ. ಪರವಾಗಿಲ್ಲ, ನಾವೇ ಹೋಗ್ತೀವಿ. ಬಾಲತಾ. ಆದ್ರೂ ರಿಸ್ಕ್ ಅಲ್ವಾ? ಮಗ, ಅವಳು ನನ್ ತಿರುಗಿ ನೋಡ್ಬಿಟ್ಲು. ನನ್ ಹಿಂದೆ ನೀ ಕೂತಿರೋದ್ರಿಂದ ಅವಳು ನನ್ ನೋಡ್ರು ನಿನ್ ನೋಡ್ದಂಗೆ ಅನ್ಸ್ತಾ ಇರುತ್ತೆ. ಈ ತರ ಕನ್ಫ್ಯೂಷನ್ ಎಲ್ಲ ಸಹಜ, ಡೋಂಟ್ ವರಿ. ಅವಳು ನೋಡಿ ನನ್ನ ಕಂಡ್ರು. ಇದೇನಣ್ಣ ಹೊಸ ವಿಷಯ? ನೆನ್ನೆ ರಾತ್ರಿ ನಿಮ್ಗೊಂದು ಹೇಳ್ದೆ ಗೊತ್ತಾ? ಆ ಬ್ರಹ್ಮ ನನಗೋಸ್ಕರ ಒಂದು ಸೌಂದರ್ಯ ರಾಶಿನ ಸೃಷ್ಟಿ ಮಾಡಿದಾನೆ ಅಂತ. ಅದ್ ಇವಳೆ. ಹಲೋ, ಒನ್ಸ್ ಅಗೇನ್. ಏನೇ ಮಾಡಿದ್ರು ಅದನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋದು ನಮ್ ಪಾಲಿಸಿ. ಅದಕ್ಕೆ ಪೂರ್ತಿ ಮಾಡೋಣ ಅಂತ ಬಂದ್ವಿ. ಏನ? ಅದೇ, ನೀವಿಬ್ರೇ ಈ ತರ ನಡ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ. ಅದಕ್ಕೆ ನಿಮ್ಮನ್ನ ಜೋಪಾನವಾಗಿ ಮನೆವರೆಗೂ ಕರ್ಕೊಂಡೋಗಿ ಬಿಡೋಣ ಅನ್ನೋದು ನಮ್ಮ ಅನಿಸಿಕೆ. ಬೇಡ ಬೇಡ, ನಾವೇ ಹೋಗ್ತೀವಿ. ಅಯ್ಯೋ, ನೀವೇನು ಹೆದರ್ಕೊಬೇಡಿ. ನಾವತ್ರ ಈ ಸೆಕ್ಯೂರಿಟಿ ವಾಚ್ಮನ್ ಗಳಿದಂಗೆ, ಐ ಮೀನ್ ಪೊಲೀಸ್ ಕಾಪ್ಸ್.
ವಿಧಾನಸೌಧದ ಪಕ್ಕ ಅದೇ ತರ ಒಂದ್ ಬಿಲ್ಡಿಂಗ್ ಇದೆಯಲ್ಲ ಅದ್ಯಾವ್ದು? ಅದಾ ವಿಕಾಸ ಸೌಧ. ಅದ್ರ ಮೇಲೆ 3 ಸಿಂಹ ಇದೆಯಲ್ಲ, ಹಾ. ಅದೇ ತರದ್ 3 ಸಿಂಹ ಇಲ್ಲಿ ಕೂರಿಸ್ಬಿಟ್ರೆ ಮೇಲ ಮೇವ್ಗೇನ್ ಮಾಡ್ತವೆ? ಕೂರಿಸ್ದವ್ರೆ ತಿಂತವೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಸರ್ ಬನ್ನಿ ಇಲ್ಲಿ. ನಾವ ಯಾಕಪ್ಪ ಹಿಡ್ದಾಕೊಂಬಿಟ್ಟಲ್ಲಪ್ಪ? ನಮಸ್ಕಾರ ಸರ್, ಕರ್ದಂಗಾಯ್ತು. ಎಲ್ಲೋ ಜಾಲಿಯಾಗಿ ಹೊರಟಂಗಿದೆ. ಸುಮ್ನೆ ಔಟಿಂಗ್. ಏಯ್, ಓ ಸಾರಿ ಸರ್, ಕಲ್ಲು. ಜೊತೆಲಿ ಯಾರು ಹೆಣ್ಮಕ್ಳು? ಸಿಸ್ಟರ್, ತಂಗಿ ಸಿಸ್ಟರ್. ಸಿಸ್ಟರ್ ಹೆಸರೇನು? ಬಿಳಿ ಕಾಳಮ್ಮ. ನಿನ್ನ ಹೆಸರು? ಕರಿ ಕಾಳಪ್ಪ. ಆ ಹುಡುಗಿ ಯಾರು? ಅವರ ಆ ಬ್ರದರ್ ಸಿಸ್ಟರ್. ಯಾ ಸಾರ್ ಹೇಳಿದ್ದು ನಿಜನಾ? ಯಾ ದಿಸ್ ಇಸ್ ಅಣ್ಣ ತಂಗಿ 100 days. ತಂಗಿ ಹೆಸರು? ಸಿಸ್ಟರ್ ಸಿಸ್ಲಿ. ನಿಮ್ ಹೆಸರು? ಬ್ರದರ್ ಬ್ರೂಸ್ಲಿ. ಓಹೋ. ಸಾರ್ ಯಾಕೆ ಸುಮ್ನೆ ಇದಾರೆ? ಮಾತ್ ಬರಲ್ವಾ? ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ಹಲೋ ಮಿಸ್ಟರ್, ನಿಮ್ಮನ್ನ ಕೇಳ್ತಾ ಇರೋದು. ಈ ಹುಡುಗಿ ನಿಮ್ಗೆ ಏನಾಗ್ಬೇಕು? ನಾನ್ ಮದ್ವೆ ಆಗೋ ಹುಡುಗಿ. ಇವನ್ ಹೇಳ್ತಿರೋದು ನಿಜಾನಾ? ಅವನ್ ಯಾರು? ಗೊತ್ತಿಲ್ಲ. ಇವನ್ ಯಾರು? ನನಗೆ ಗೊತ್ತಿಲ್ಲ. ನಾನ್ ಯಾರು? ನಮ್ಮಣ್ಣ. ಏಯ್, ಸರ್ ಅವಾಗ್ಲೇ ಏನೋ ಹೇಳ್ದೆ? ಸಾರಿ ಸರ್, ಅದು ಏಯ್, ಏನಂದೆ? ನೀನ್ ಬ್ರೂಸ್ಲಿನಾ? ಸರ್ ಬೂಟ್ಲೆ ಸದ್ಯದ ನೀವು ಸೇರ್ಸ್ಕೊಂಡ್ಬಿಟ್ಟು ಬ್ರೂಸ್ಲೆ ಅಂತ ಅಪಾರ್ಥ ಮಾಡ್ಕೊಂಡ? ಸರಿ ಕಾಳಪ್ಪ, ನಾನು ನಿಮ್ ಮನೆ ಆಳು ನನ್ನ ಮಕ್ಕಳ ಡೌಗಳು ಮಾಡ್ತೀರಾ? ನನ್ ತಂಗಿ ಬೇಕಾ ನಿಂಗೆ? ಅವಳನ್ ಮದುವೆ ಬೇರೆ ಆಗ್ತೀಯಾ? ಹೂ ಅಂತೀಯ? ಹೂ ಅಂತೀಯ? ಹೂ ಅಂತೀಯನೋ? ಹೂ ಅಂತೀಯ? ಏಯ್, ನಾನು ಎಲ್ಲಿದ್ದೀನಿ? ತಾಜ್ ಮಹಲ್ ಇದೆಯಾ? ಕೇಳ ನೋಡು. ಅಯ್ಯಪ್ಪ. ಮಿಲಿ, ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಂತಲ್ಲ, ಆ ಹುಡುಗನ ಹೆಸರು ಸಂಜಯ್ ಅಂತೆ. ಎಲ್ರು ಅವನ್ನ ಸಂಜು ಸಂಜು ಅಂತಾರಂತೆ. ಸ್ವಲ್ಪ ಪೋಲಿನೇ ಇರಬಹುದು, ಆದ್ರೆ ಬಿಕಾಮ್ ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನಂತೆ. ಈಗ MBA ಓದ್ತಾ ಇದ್ದಾನಂತೆ. ನೀನೇನ್ ಯೋಚನೆ ಮಾಡ್ಬೇಡ ಮಿಲಿ, ನಿಮ್ ಅಣ್ಣ 3 ಜನನು ಸ್ಟೇಷನ್ಗೆ ಹೇಳ್ಕೊಂಡೋಗಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಅದು ಸಾಲದು ಅಂತ ಗೋಪಿ ಅವ್ರ ಮನೆಗೆ ಹೋಗಿ ಮೂಳೆ ಮುರಿ ಹಾಗೆ ಹೊಡೆದು ಬಂದಿದ್ದಾನೆ. ಇನ್ನೊಂದ್ ತಮಾಷೆ ಗೊತ್ತಾ? ಇಷ್ಟೆಲ್ಲ ಒದೆ ತಿಂದು ಟ್ರೀಟ್ಮೆಂಟ್ಗೆ ಅಂತ ನಿಮ್ಮ ಅಣ್ಣವ್ರ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಾಗಿ ಮುಖ ಮೂತಿಗೆಲ್ಲ ಟೀಚರ್ ಉಯ್ದು ಕಳ್ಸಿದ್ದಾರೆ. ಬೇಗ ಒಳಗೆ ಬನ್ರೋ. ಅಲ್ಲ, ನಾಯಿ ಮರಿ ನನ್ನೇ ನೋಡ್ತಾ ಇತ್ತು. ಹೋದಣ್ಣ ನೋಡು, ಆ ಕಮಿಷನರು ಆ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡೋವರೆಗೂ ನೀನ್ ಇಲ್ಲೇ ಇರಬೇಕು. ಡೋಂಟ್ ವರಿ ಮಗ, 1-2 days ಅಷ್ಟೇ. ನೋಡು, ಅಲ್ಲಿವರೆಗೂ ಇಲ್ಲಿ ರೂಮ್ ಬಾಯ್ಸು ಮ್ಯಾನೇಜರು ಯಾರು ಕಂಡು ಬೇಡ. ಟೈಮಿಗೆ ಸರಿಯಾಗಿ 2 ಕ್ಯಾರೆಟ್ ತಂದು ನೀನು ಒಟ್ಟಕ್ಕೆ ಸುರಿತೀವಿ. ಊಟದ ಬಗ್ಗೆ ಯೋಚನೆ ಮಾಡಬೇಡ. ಲೋ ಸಂಜು, ನಿನ್ ಲವ್ಗೋಸ್ಕರ ನಾನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದೀನಿ. ತರ್ತೀರಾ? ನಂದಿನಿ ಹೋಟ್ಲಿಂದ ಚಿಕನ್ ಬಿರಿಯಾನಿ ತಂದ್ಬಿಡ್ರು. ಯಾಕೆ ಕಾಳಮ್ಮ ನೋಡ್ಲು ಕಾಕ ಬಿರಿಯಾನಿ ಬೇಡವಾ? ಬಿಟ್ರೆ ಬೋಬಾ ಬಿರಿಯಾನಿ ತಂದ್ಬಿಡ್ತೀರಾ? ನೋಡು, ಯಾರಾದ್ರೂ ಬಾಗಿಲು ತಟ್ಟಿದ್ರೆ ಚೆಕ್ ಅಂತ ಕೆಳಗಡೆ ಹೊಸ್ಕೊಬಿಡು. ಓಕೆನಾ? ನಾವಿಲ್ಲಿ ತಲೆ ಹೋಗೋ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದ್ರೆ ನೀನ್ ತಲೆ ಬಚ್ಕೋತಾ ಇದೀಯಾ? ನಾನು ಹೇಳೋದು ಕೇಳಿಸ್ತಾ? ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರೆ ಈ ಮಂತಡಿಲಿ ಹೊಸ್ಕೊ. ಅಯ್ಯೋ ಗೊತ್ತಪ್ಪ, ಇರೋದೊಂದೇ ಮಂಚ, ಇನ್ನೆಲ್ಲ ಹೊಸ್ಕೊಳ್ಳಿ. ಸರಿ, ನಾವು ರೂಮ್ ಲಾಕ್ ಮಾಡಿ ಕೀ ನಮ್ಮದನ್ನ ಇಟ್ಕೊಂಡಿರ್ತೀವಿ. ನೀನು ಹುಷಾರು, ರಿಲ್ಯಾಕ್ಸ್ ಮಾಡು. ಗುಡ್ ನೈಟ್. ಅಲ್ರಿ, ಆ ಸ್ಟೂಡೆಂಟ್ಸ್ ನ 3 hours ಸ್ಟೇಷನ್ ಅಲ್ಲಿ ಇಟ್ಕೊಂಡು ಕ್ರಿಮಿನಲ್ಸ್ ಗಳಿಗೆ ಹೊಡೆದಿದ್ದೀರಲ್ಲ, ಈಗ ಏನಾಗಿದೆ ಗೊತ್ತಾ? ಸರ್, ಅದು ಆ 3 ಜನರಲ್ಲಿ ಒಬ್ಬ ಕಾಣಿಸ್ತಿಲ್ಲ. ಅವನ್ನ ಸ್ಟೇಷನ್ ಕರ್ಕೊಂಡೋಗಿ ನೀವೇ ಹೊಡೆದು ಬಿಸಾಕಿದ್ದೀರಾ ಅಂತ ಹುಡುಗನ್ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಆ ಹುಡುಗನ್ ನಾನು ನನಗೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ವಿದಿನ್ 24 hours ಆ ಹುಡುಗನ್ನ ತಂದು ನನ್ ಮುಂದೆ ನಿಲ್ಲಿಸಬೇಕು. ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಏಯ್, ಎಲ್ಲೋ ನಿನ್ ಫ್ರೆಂಡ್ ಕೋದಂಡ? ಗೊತ್ತಿಲ್ಲ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ ಬಗ್ಗೆ ಗೊತ್ತಿದೆಯಲ್ಲ. ಗೊತ್ತಾಗೋದು ಬೇಡ. ಏಯ್, ನಿನಗ್ ಮರ್ಯಾದೆ ಹೇಳಿದ್ರೆ ಗೊತ್ತಾಗಲ್ವಾ?
ಸ್ಟೇಷನ್ ಕರ್ಕೊಂಡು ಏರೋಪ್ಲೇನ್ ಹತ್ತಿದ್ರೆ ಗೊತ್ತಾಗುತ್ತೆ ಎಲ್ಲಿದಾನ್ ಹೇಳಲೇ. ಅದೇನೋ ಏರೋಪ್ಲೇನ್ ಎತ್ತಿನಿ ಅಂದ್ರಲ್ಲ, ಎತ್ ನೋಡಿ ಆಮೇಲೆ ನೋಡ್ಕೊಳ್ಳೋಣ. ಬೇಡ, ಅವತ್ ಪೊಲೀಸ್ ಸ್ಟೇಷನ್ ಹಿಂದೆ ಮುಂದೆ ನೋಡದೆ ಹೊಡೆದಿದ್ದಕ್ಕೆ ಕೋದಂಡ ರಕ್ತವಾಂತಿ ಮಾಡ್ಕೊಂಡು ಸತ್ತೋದ. ಎಲ್ಲಿ, ಯಾವಾಗ? ನಮ್ಮನ್ನ ಕಳಿಸ್ಬಿಟ್ಟು ಆ ಬಾಡಿನ ಜೀಪಲ್ಲಿ ಎತ್ತಾಕೊಂಡು ಹೋದ್ರಲ್ಲ, ಅದನ್ನ ಸುಟ್ಟಾಕಿದ್ರ ಅಥವಾ ಊತಾಕಿದ್ರ? ಏನ ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರ್ಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡು, ಬೇಡ. ಬೇಕಾದ್ರೆ ನೀವ್ ಸುಟ್ಟಾಕಿರೋ ಬಾಡಿನೂ ಬಂದು ಸಾಕ್ಷಿ ಹೇಳುತ್ತೆ. ಆಹಾ, ಚೆನ್ನಾಗ್ ಕಥೆ ಕಟ್ಟಿದ್ಯಾ. ಈ ಕಥೆನ ಯಾರಾದ್ರೂ ಡೈರೆಕ್ಟರ್ ಕೊಟ್ಬಿಡು ಸಿನಿಮಾ ಮಾಡ್ಬಿಡ್ತಾರೆ. ಕೊಡ್ತೀನಿ ಬಿಡಿ. ಈ ವಿಷಯದಲ್ಲಿ ನಾವ್ ಯಾಕೆ ಕಿತ್ತಾಡ್ಬೇಕು? ಇವತ್ತಿಂದ ನಾವಿಬ್ರು ಗುಡ್ ಫ್ರೆಂಡ್ಸ್. ಅದರಿಂದ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಅದೇ ನಿಮ್ಮಿಷ್ಟ ಆದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಓಕೆ, ಹಾಗಾದ್ರೆ ಈ ಖುಷಿಗೆ ಎಲ್ಲಾದ್ರೂ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ನಾವು ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ನಿನ್ ಫ್ರೆಂಡ್ ಕೋದಂಡ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ರೆ ನನಗೆ ಅರ್ಧ ಟೆನ್ಷನ್ ರಿಲೀಸ್ ಆಗ್ಬಿಡುತ್ತೆ. ಆಮೇಲೆ ಎಲ್ ಬೇಕಾದ್ರೂ ಹೋಗ್ಬೋದು. ಸರಿ, ಡೋಂಟ್ ವರಿ, ಕೋದಂಡ ಸತ್ತಿಲ್ಲ. ಅದು ನನಗೆ ಗೊತ್ತಿಲ್ವಾ? ಆದ್ರೆ ಅವನ್ನ ಬಚ್ಚಿಟ್ಟಿರೋದು ಯಾರಿಗೂ ಗೊತ್ತಿಲ್ಲ. ಬಚ್ಚಿಟ್ಟಿದ್ಯಾ? ಇಲ್ಲಿ ಅದು ನೀನಲ್ಲ, ನಿಮ್ಮಪ್ಪ, ಅವರಪ್ಪ, ಅವರಪ್ಪನಪ್ಪ ಬಂದ್ರು ನಾನು ಯಾರಿಗೂ ಹೇಳಲ್ಲ. ಬಾಯ್. ನಮ್ಮ ವಂಶದ ಬಗ್ಗೆ ಮಾತಾಡೋ ಸ್ಕೊಪ್ಪ ನನ್ನ ಮಗನಿಗೆ. ನಾಯಿ ಕೊಡ್ದಂಗ್ ಹೊಡೆದು ಬಿಸಾಕ್ ಬರೋದ್ ಬಿಟ್ಟು ಸುಮ್ನೆ ಬಂದಿದ್ಯಲ್ಲ, ಹೋಗ್ಲಿ ಬಿಡು. ನಿನ್ ಕೈಲಾಗಿಲ್ಲ ಅಂದ್ರೆ ಅವನ್ ವಿಷಯ ನಾನೇ ನೋಡ್ಕೋತೀನಿ. ಏ ಬಿಸಿ ರಕ್ತ ಇದೆ ಅಂತ ಹುಡುಗಾಟ ಆಡ್ಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ ಕೆಲಸ ಹೋದ್ರೆ ಹೋಯ್ತು ಬಿಡು. ನಿನ್ನ ಕೆಲಸ ದೊಡ್ಡದ, ಮರ್ಯಾದೆ ದೊಡ್ಡದ? ಏನಣ್ಣ ಅವ್ನು ಹೀಗ್ ಮಾತಾಡ್ತಿದ್ರು ಸುಮ್ನೆ ಕೂತಿದ್ದೀರಾ? ಬುದ್ಧಿ ಹೇಳಿ ಅವನಿಗೆ. ಬಾಯಲ್ಲಿ ಇನ್ನು 24 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಬಚ್ಚಿಟ್ಟಿರೋವನ್ನ ಅವರಾಗಿ ಹೊರ ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನಲ್ಲ, ಯಾರನ್ನು ಕೇಳ್ಬೇಡ, ಹೋಗಿ ಎತ್ಬಿಡು. ಅದ್ ಸರಿ, ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮತ್ತೆ ನನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ನಿನ್ನಿಂದನಾ? ಇನ್ನೇನು, ಅವತ್ ರೆಸ್ಟೋರೆಂಟ್ ಅಲ್ಲಿ ಅವ್ರು ಬಂದು ನಮ್ಮ ಪಕ್ಕ ಕೂತ್ಕೊಂಡ್ರಾ? ನಾವ್ ತಾನೇ ಹೋಗಿದ್ದು. ಆದ್ರೂ ಎಷ್ಟು ಡೀಸೆಂಟ್ ಆಗಿ ನಡ್ಕೊಂಡ್ರು. ಓಹೋ, ಅವ್ನು ನಿಮ್ಮ ಅಣ್ಣನ ಹತ್ರ ಬಂದು ನಾನು ನಿನ್ನ ಮದ್ವೆ ಆಗ್ತೀನಿ ಅಂದಿದ್ದು ಡೀಸೆಂಟಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಕಣೆ. ನೀನ್ ಅವನಿಗೆ ಸದ್ರ ಕೊಟ್ಟಿದ್ಯಾ ಅಷ್ಟೇ ಸಾಕು ಅಂತ ಅವ್ನು ನಿನ್ ತಲೆ ಮೇಲೆ ಕೂತ್ಕೊಂಡಿದ್ದಾನೆ. ಇಷ್ಟಕ್ಕೂ ಯಾರೇ ಅವನು? ಸಂಜಯ್ ಅಂತ. ಎಲ್ರೂ ಅವನ್ನ ಸಂಜು ಅಂತ ಕರೀತಾರೆ. ಬಿಕಾಂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಈಗ MBA ಓದ್ತಾ ಇದ್ದಾನೆ. ಇಷ್ಟ ಆದ್ನಾ? ಇಷ್ಟ ಆದ್ಮೇಲೆ ಬರ್ತಾ ನೀನ್ ಪೋಲಿ ಆಗ್ತಿದ್ಯಾ. ಎಲ್ಲ ಮಣ್ಣನ್ ಕೆಲ್ಸ ಹೋಗುತ್ತೋ ಅಂತ ನಾ ಟೆನ್ಷನ್ ಅಲ್ಲಿದ್ರೆ ನೀನ್ ಬೇರೆ. ಅಲ್ಲಿ ನೋಡೆ. ಹೇ ಬಾರೆ ಹೋಗೋಣ. ಯಾಕೆ? ಅವ್ನು ನನ್ನ ನೋಡೋಕೆ ಬರ್ತಾ ಇರೋದು. ನನಗೆ ಭಯ ಆಗುತ್ತೆ. ಬಾರೆ ಹೋಗೋಣ ಪ್ಲೀಸ್. ನಾವ್ಯಾಕೆ ಎದುರ್ಕೋಬೇಕು? ಬರ್ಲಿ ಸುಂದಿರು, ನಾನೇ ಮಾತಾಡ್ತೀನಿ. ಈಗ ನೀನ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ. ಸರಿ, ನಾನ್ ಹೋಗ್ತೀನಿ. ಮಿಲಿ, ನಾನು ನಿನಗೆ ತೊಂದರೆ ಕೊಡ್ಬೇಕು ಅಂತ ಬರ್ಲಿಲ್ಲ. 1-2-3 ಸಲ ಇಬ್ರು ಭೇಟಿಯಾಗಿದ್ದೀವಿ, ಒಬ್ರನ್ನೊಬ್ರು ನೋಡಿದೀವಿ. ಇಷ್ಟೇ ನನ್ನ ನಿನ್ನ ಸಂಬಂಧ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ನಾನಿನ್ನ 1000 ಸಲನಾರೋ ನೋಡಿದ್ದೀನಿ. ನನ್ನ ಕನ್ಸಲ್ಲಿ, ನನ್ನ ಈ ಮನ್ಸಲ್ಲಿ. ದಿಢೀರಂತ ನಿಮ್ಮ ಅಣ್ಣ ಇವಳು ನಿನಗೇನಾಗಬೇಕು ಅಂದಾಗ ನಾನು ಮದುವೆ ಆಗೋ ಹುಡುಗಿ ಅಂದ್ಬಿಟ್ಟೆ. ನಾನು ಹೇಳಿದ ನಿಜಾನೇ, ಆದ್ರೆ ಆವಾಗ ನಾನಾಗಿ ಹೇಳ್ಬಾರ್ದಾಗಿತ್ತು. ಅದಕ್ಕೆ ಸಾರಿ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಐ ಆಮ್ ರಿಯಲಿ ಸಾರಿ. ಒಂದ್ ನಿಮಿಷ. ತಪ್ಪು ಮಾಡಿರೋದು ನೀವೊಬ್ರೇ ಅಲ್ಲ, ನಾನು ಕೂಡ. ಅವತ್ತು ರೆಸ್ಟೋರೆಂಟ್ ಅಲ್ಲಿ ನಿಮ್ ಪಕ್ಕ ಬಂದು ಕೂತ್ಕೊಂಡಿದ್ದು ತಪ್ಪೆ, ಆದ್ರೆ ಬೇರೆ ದಾರಿನೇ ಇರ್ಲಿಲ್ಲ. ತಪ್ಪು ಮಾಡಿರೋದು ನಾನು. ನನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನಮ್ಮ ಅಣ್ಣಂಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಪ್ಲೀಸ್, ನಡೆದಿದ್ನೆಲ್ಲ ಮರ್ತ್ಬಿಡಿ ಎಲ್ಲಾನು. ನಾನ್ ಮಾಡಿದ ತಪ್ಪಿಗೆ ನನ್ನ ಫ್ರೆಂಡ್ಸು ಶಿಕ್ಷೆ ಅನುಭವಿಸಿದ್ರು. ಅದಕ್ಕೆ ಅವ್ರು ಸೇಡ್ ತೀರ್ಸ್ಕೊತಾ ಇದಾರೆ. ಬೇಡ ಅಂತ ನಾನೇಗ್ ಹೇಳಲಿ? ಆದ್ರೂ ನಿನಗೋಸ್ಕರ ಪ್ರಯತ್ನ ಪಡ್ತೀನಿ. ಆಮೇಲೆ ಎಲ್ಲ ಮರ್ತ್ಬಿಡು ಅಂದಲ್ಲ, ಮರ್ತ್ಬಿಡ್ತೀನಿ. ನನ್ ಕೋಪ ತಾಪ ಎಲ್ಲ. ಆದ್ರೆ ಹೋದ್ ಜನ್ಮದಿಂದ ನಾನು ಇಷ್ಟಪಡ್ತಿರೋ ಒಂದು ಮುಖ
ನನ್ನ ಮನ್ಸಲಾಗಿ ಉಳ್ಕೊಂಬಿಟ್ಟಿದೆ. ಅದನ್ನ ಮಾತ್ರ ನನಗೆ ಮರೆಯಕ್ಕಾಗಲ್ಲ, ಯಾವತ್ತೂ ಆಗಲ್ಲ. ನಿಮ್ ಫ್ರೆಂಡ್ನ ಹೊರಗಡೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಎಲ್ಲ ಕಡೆ ಹುಡುಕ್ತೆ. ಥ್ಯಾಂಕ್ಸ್. ಹೋಗ್ಲಾ? ಓಕೆ. ಮಿಲಿ, ಸ್ವಲ್ಪ ದೂರ ನಾನು ಜೊತೆಗೆ ಬರ್ಲಾ? ಯಾಕೆ? ಸುಮ್ನೆ. ಬೇಡ, ನಾನೇ ಹೋಗ್ತೀನಿ. ಇಲ್ಲ, ನಾನು ಬರ್ತೀನಿ. ನಿಮ್ಮನೇಲಿ ನೀನು ಚಿಕ್ಕ ಮಗುನೇ ಆಗಿರ್ಬೋದು, ಆದ್ರೆ ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ ಅನ್ನೋದನ್ನ ಮರಿಬೇಡ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋ ವಯಸ್ಸು ನಿಂದು. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಬಾ. ನಾನಿನ್ ಇಷ್ಟ ಪಡ್ತಾ ಇದ್ದೀನಿ, ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅನ್ನೋದನ್ನ ಮೊದ್ಲೇ ನಿನ್ನ ಹತ್ರ ಓಪನ್ ಆಗಿ ಹೇಳಿದೀನಿ. ಈಗ ನನಗೆ ನಿನ್ ಡಿಸಿಷನ್ ಏನು ಅನ್ನೋದು ಗೊತ್ತಾಗ್ಬೇಕು. ಏನು? ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ನಿನಗೆ ನಾನು ಇಷ್ಟ ಆಗಿದ್ರೆ ಇಷ್ಟ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ನಿಮ್ ತರ ನನಗ್ ಮಾತಾಡಕ್ ಬರಲ್ಲ, ನಾನು ಹೋಗ್ತೀನಿ. ಮಿಲಿ, ನಿಂತ್ಕೋ. ನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲಿಂದಲೂ ನೀನ್ ನನ್ನ ಮನಸ್ಸಲ್ಲಿ ಸಿಹಿ ನೋವಾಗಿ ಉಳ್ಕೊಂಡ್ಬಿಟ್ಟಿದ್ಯಾ. ನೀನ್ ಒಪ್ಪಿದೀನಿ ಅಂತಂದ್ರೆ ಆ ನೋವೆಲ್ಲ ನಲಿವಾಗುತ್ತೆ, ಇಲ್ಲ ಅಂದ್ರೆ ಆ ನೋವನ್ನೇ ನಲಿವು ಅಂತ ತಿಳ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತೀನಿ. ಈಗ ಹೇಳು, ನಾನೇನ್ ಮಾಡ್ಲಿ? ನನ್ಗೊಂದು ಗೊತ್ತಾಗ್ತಿಲ್ಲ. ಹಾಗಾದ್ರೆ ನೀನನ್ನ ಇಷ್ಟಪಡ್ತಿದ್ಯಾ ಅನ್ಕೊಳ್ಳ? ಅಯ್ಯೋ, ಬೇಡ ಬೇಡ. ಸರಿ, ಇಷ್ಟಪಡ್ತಿಲ್ಲ ಅಂತ ಅನ್ಕೋತೀನಿ. ಯಾಕೆ ಈ ತರ ಎಲ್ಲ? ಇಷ್ಟಪಡ್ತಿದ್ಯಾ? ನಾನು ಹಾಗೆ ಹೇಳೇ ಇಲ್ಲ. ಸರಿ, ಇಷ್ಟಪಡ್ತಿಲ್ಲ ಬಿಡು. ಏನಿದೆಲ್ಲ, ನಾನು ಹೋಗ್ತೀನಿ. ಮಿಲಿ, ಇವತ್ತು ನೀನು ಎರಡರಲ್ಲಿ ಒಂದು ಹೇಳ್ಬಿಟ್ಟೆ ಹೋಗ್ಬೇಕು. ನಾಳೆ ಹೇಳಿದ್ರಾಗುತ್ತಾ? ಅಪ್ಪ, ಎಲ್ಲ ಕಡೆ ನನ್ನ ಹುಡುಕ್ದೆ ಅಂತ ಸುಳ್ಳು ಹೇಳ್ದಾಗೆ ನಾಳೆನೂ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೆನ್ನೆ ಮರದಿಂದ ನಿಂತು ನೋಡ್ತಿದ್ದನ್ನ ನಾನು ನೋಡ್ದೆ. ನಿನ್ನ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ನಿನ್ ಉತ್ತರಕ್ಕೋಸ್ಕರ ನಾಳೆ ನಾನು ಕಾಯ್ತಾ ಇರ್ತೀನಿ. ನೀನ್ ಮನಸ್ಸು ಕೆಡ್ಸಿದ್ ಯಾರಮ್ಮ? 2-3 ದಿವಸದಿಂದ ನೀನು ಒಂಥರ ಇದೆಯಾ ಅಂತ ಎಲ್ರು ಹೇಳ್ತಾ ಇದ್ದಾರೆ. ಏನೂ ಇಲ್ಲ ಅಣ್ಣ. ಏನೋ ಇದೆ. ನಾನು ಆಸ್ಪತ್ರೆಗೆ ಹೋಗುವಾಗ ಬರುವಾಗ್ಲೆಲ್ಲ ನೀನ್ ಚಿಕ್ಕ ಮಗು ತರ ಓಡ್ ಬಂದು ನನ್ನ ಕುತ್ತಿಗೆ ಜೋತ್ ಬಿದ್ದು ನಗುತ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ. ಆದ್ರೆ ಇತ್ತೀಚೆಗೆ ನೀನ್ ನಗ್ತಾನೂ ಇಲ್ಲ, ಒಂದು ಮಾತು ಕೂಡ ಆಡ್ತಾ ಇಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ನೇನಮ್ಮ? ಅಯ್ಯೋ, ಇಲ್ಲ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನಾನೇನಾದ್ರೂ ತಪ್ಪು ಮಾಡ್ದ ಮೇಲೆ? ಇಲ್ಲ ಅಣ್ಣ, ನಿಮ್ದು ಯಾರ್ದು ತಪ್ಪಿಲ್ಲ. ನೋಡಮ್ಮ, ನೀನ್ ಈ ಮನೆ ನಂದ ದೀಪ, ಅದು ಗಾಳಿಗೆ ಆಡ್ಲೂಬಾರ್ದು, ಆರ್ಲೂಬಾರ್ದು. ನಂಗೇನು ಆಗಿಲ್ಲ ಅಣ್ಣ, ನಾನು ಸಂತೋಷವಾಗೇ ಇದ್ದೀನಿ. ಸುಮ್ಮನೆ ನೀವೆಲ್ಲ ನಿಮ್ ಮನ್ಸು ಕೆಡ್ಸ್ಕೊತಿದ್ದೀರಾ ಅಷ್ಟೇ. ಏನೂ ಆಗಿಲ್ಲ, ನಾನ್ ಸಂತೋಷವಾಗೇ ಇದ್ದೀನಿ ಅಂತ ಅವಳೇ ಹೇಳ್ತಿದ್ದಾಳಲ್ಲ. ಯಾಕ್ರೋ ಅವಳನ್ನ ಡಿಸ್ಟರ್ಬ್ ಮಾಡ್ತೀರಾ? ಬನ್ರ ಆಚೆ. ಮಿಲಿ, ನಾನು ಅವತ್ತು ಅಮ್ಮನ್ ಕೊಡ್ಸಿ ಶಾಲ್ನ ಕೋಪದಿಂದ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದೆ. ನಿನ್ಗೆ ಅದಕ್ಕೆ ತಾನೇ ಬೇಜಾರು? ಅಣ್ಣ, ಅದನ್ನ ಅವತ್ ರಾತ್ರಿನೇ ಅಮ್ಮನ್ ಕೊಟ್ಬಿಟ್ಟೆ. ಬೇಕಾದ್ರೆ ಅಮ್ಮನೇ ಕೇಳು. ಅಮ್ಮ, ಅಯ್ಯೋ, ಅದೆಲ್ಲ ಏನು ಇಲ್ಲ ಅಣ್ಣ.
ಮತ್ತೆ ನನ್ ಮೇಲೆ ಕೋಪ ಇಲ್ಲ ತಾನೆ? ನಿಜವಾಗ್ಲೂ ಇಲ್ಲ ತಾನೆ? ಇಲ್ಲ ಅಣ್ಣ. ಅಪ್ಪ ನಾನೇ ಏನೋ ಅನ್ಕೊಂಬಿಟ್ಟಿದ್ದೆ. ಸಾರಿ ಕಣ. ಟೇಕ್ ರೆಸ್ಟ್. ಸಾರಿ. ಶ್ರೀಕೃಷ್ಣನ್ ಮೇಲಾಣೆ, ಅಮ್ಮನ್ ಮೇಲಾಣೆ, ನಮ್ಮ ಅಣ್ಣಂದ್ರ ಮೇಲಾಣೆ, ನಾನು ಯಾವತ್ತೂ ದಾರಿ ತಪ್ಪಲ್ಲ. ಎಸ್ ಆರ್ ನೋ, ನನಗೆ ಎರಡರಲ್ಲಿ ಒಂದು ಗೊತ್ತಾಗಲೇಬೇಕು. ನಿನ್ನ ನೆನಪಲ್ಲಿ ಒಂದೊಂದು ನಿಮಿಷನೂ ನನಗೆ ಒಂದೊಂದು ದಿಗುತ್ ಥರ ಫೀಲ್ ಆಗ್ತಾ ಇದೆ. ನೇರವಾಗಿ ಹೇಳೋಕ್ಕಾಗಿದ್ರು ಪರವಾಗಿಲ್ಲ, ಲೆಟರ್ ಬರ್ತ್ ಕಳಿಸು. ಐ ಲವ್ ಯು, ಸಂಜಯ್. ಕೇರ್ ಆಫ್ ಕ್ಯಾಪ್ಟನ್ ಧರ್ಮರಾಜ್, ನಂಬರ್ 99, ಕುವೆಂಪು ರೋಡ್, ವಿಜಯನಗರ. ನೀನು ಅವನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದ? ಅಣ್ಣ ಅದು ನೀನ್ ಹೇಳಿದಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲ. Best manager must also have a very good public speaking ability. Public speaking can be improved by the way of hey, who are you, man? Hey, what are you doing? Listen to me. Hey, listen to me. Listen to me. Hey, what is this nonsense? Hey, then college ಅಂತ ತಿಳ್ಕೊಂಡ್ರಾ? ಮಾಡ್ಕಟ. Hey, come on, stop it. ಅಣ್ಣ, ನಮ್ಮನೆಗೆ ನೃತ್ಯ. ಯಾವನಾದ್ರೂ ಬಂದು ನಿಮ್ಮ ಅಕ್ಕ ತಂಗಿರಿಗೆ ಲವ್ ಲೆಟರ್ ಕೊಟ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀರೇನ್ರೋ? ಅಂಥದ್ರಲ್ಲಿ ಇವನು ನಮ್ಮನೆಗೆ ಬಂದು ನನ್ನ ತಂಗಿಗೆ ಲವ್ ಲೆಟರ್ ಕೊಟ್ಟಿದ್ದಾನೆ. ನೋಡು ಎಷ್ಟೋ ಕೊಬ್ಬು ಇವನ್ಗೆ, ಎಷ್ಟೋ ಕೊಬ್ಬು ಇವನ್ಗೆ. ನನ್ನ ತಂಗಿ ಇವನ್ ಕಾಟ ತಡೆಯಕ್ಕಾಗ್ದೆ ನನ್ನ ಹತ್ರ ಬಂದು ಗೋಳಾಡ್ಕೊಂಡು ಅಳ್ತಾ ಇದ್ರೆ ನೋಡ್ಕೊಂಡು ಯಾವ ಹತ್ರ ಸುಮ್ಮನೆ ಇರ್ತಾನೆ ಹೇಳ್ರೋ? ಏಯ್, ಇಷ್ಟಕ್ಕೆ ಮುಗಿತು ಅಂತ ತಿಳ್ಕೊಬೇಡ, ಇನ್ನು ಮುಂದೆ ನಿನಗಿದೆ. ಏಯ್ ಬಂದ್ರ ಸಂಜು, ಯಾಕೋ ಹೀಗ್ ಮಾಡ್ದೆ? ಪ್ಲೀಸ್ ಸೈಲೆನ್ಸ್. ಲೋ ಸಂಜು, ಏನೋ ಇದೆಲ್ಲ? ಲೋ, ಅವನು ಹೇಳಿದ್ದೆಲ್ಲ ಸುಳ್ಳು ಕಣೋ. ಮಿಲಿ ಆಗೆಲ್ಲ ಹೇಳಿರಲ್ಲ. ಮಿಲಿ 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 ಮರ್ದ್ಬಿಡು. ಇಷ್ಟೆಲ್ಲ ಆದ್ಮೇಲೆ ಅವಳು ಬೇಡ, ಅವಳು ಲವ್ ಬೇಡ. ನೋಡು, ಇನ್ಮೇಲೆ ಅವಳನ್ನು ನೋಡಲ್ಲ,
ಅವಳ ಜೊತೆ ಮಾತಾಡಲ್ಲ, ಅವಳನ್ನು ನೆನ್ಸ್ಕೊಳ್ಳೋದು ಇಲ್ಲ ಅಂತ ಪ್ರಾಮಿಸ್ ಮಾಡು. ಅವ್ನು ಹೇಳ್ತಾರ ಸರಿ ಕಣು, ನೀನ್ ಸುಮ್ನೆ ಪ್ರಾಮಿಸ್ ಮಾಡು. ಲೋಕೋದಂಡ, ನೀನೀಗ ಪ್ರಾಮಿಸ್ ಮಾಡಿಲ್ಲ ಅಂದ್ರೆ ನಮ್ಮ ಮಧ್ಯೆ ಯಾವ ಫ್ರೆಂಡ್ಶಿಪ್ ಇರಲ್ಲ, ಇನ್ಮೇಲೆ ಯಾವ ರಿಲೇಶನ್ಶಿಪ್ ಉಳಿಯಲ್ಲ. ಸರಿ, ಇನ್ಮೇಲೆ ನೀನ್ ನೋಡಲ್ಲ, ಮಾತಾಡ್ಸಲ್ಲ, ನೆನೆಸ್ಕೊಳ್ಳೋದು ಇಲ್ಲ. ಏಯ್ ಮಿಲಿ, ನಿಂತ್ಕೋ. ಏಯ್ ನಿಂತ್ಕೋ. ಏನಮ್ಮ ನಿಮ್ಮ ಅಣ್ಣಂದ್ರೆ ಹೇಳಿ ಸಂಜು ಹಿಗ್ಗ ಮುಗ್ಗ ಹೊಡ್ಸಿ ಈಗ ನೀನ್ ಮಾತ್ರ ಆರಾಮಾಗಿ ಕಾಲೇಜ್ಗೆ ಹೋಗ್ತಿದ್ಯಾ? ಏನ್ ತಪ್ಪು ಮಾಡಿದ್ದ ಅವನು? ಏನ್ ತಪ್ಪು ಮಾಡಿದ್ದ ಅಂತ ಅವತ್ ರೆಸ್ಟೋರೆಂಟ್ಗೆ ಬಂದು ಏನಾದ್ರೂ ಮಾತಾಡಿ ಅಂತ ಹಲ್ಕಿಸ್ಕೊಂಡ್ ಕೇಳಿದ್ ನೀನು. ಆಮೇಲೆ ನಮ್ಮ ಅಣ್ಣನ್ ಜಾಬ್ ಹೋಗ್ಬಿಡುತ್ತೆ, ಏನಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಗೋಗರ್ದಿದ್ದು ನೀನು. ನನಗಿಷ್ಟ ಇಲ್ಲ ಅಂದ್ರೆ ಅವ್ನು ಕೊಟ್ಟ ಲವ್ ಲೆಟರ್ನ ಹರಿದು ಅವ್ನ ಮುಖದ ಮೇಲೆ ಬಿಸಾಕ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಅಣ್ಣಂದ್ರೆ ಹೇಳಿ ರೌಡಿಗಳನ್ನ ಕರ್ಸಿ ಹೊಡಿಸ್ತೀಯಾ? ಛೀ, ನೀನು ಹೆಣ್ಣ. ಸಂಜೆ ಅಪ್ಪ ಕಣೋ. ಯಾವನೋ ನಮ್ ಸಂಜೆ ಹೊಡೆದಿದ್ದು? ಹೇಳ್ರೋ. ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತಿಲ್ಲದೆ ಇರೋಲ್ಲ, ಯಾರು ನನ್ನ ಮಗನ ಮೇಲೆ ಕೈ ಮಾಡಿದ್ದು? ನಿಜವಾಗ್ಲೂ ಗೊತ್ತಿಲ್ಲ ಅಂಕಲ್. ನಿಮಗ್ ಗೊತ್ತು, ಹೇಳ್ರಯ್ಯ, ಸಾಯಿಸ್ಬಿಡ್ತೀನಿ ಅವ್ರನ್ನ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂಕಲ್. ಏಯ್, ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಾ? ಮೂಳೆ ಮುರಿಯೋ ಹಾಗೆ ಹೊಡೆದಿದ್ದಾರೆ. ನೀವೇನ್ ತಮಾಷೆ ನೋಡ್ತಾ ಇದ್ರ? ನೀವೆಲ್ಲ ಫ್ರೆಂಡ್ಸ್ ಏನ್ರಯ್ಯ? ಅವ್ರಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ಹೊಡೆದಿದ್ ಯಾರು ಅಂತ ಅವ್ರಿಗೆ ಹೇಳಿದಿದ್ರೆ ನಿಮ್ಮ ಅಣ್ಣ ಇರೋದ್ರೆ ಶಿವನ ಪಾದ ಸೇರ್ಕೊಂಡ್ಬಿಟ್ರು ಅವನು. ಬಾರ. ಇವತ್ತು ನಿನ್ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಬಚಾವಾಗಿದ್ಯಾ. ಓ, ಟೈಮ್ ಆಯ್ತು, ಹೋಗಮ್ಮ, ಹೋಗು. ನೀನೊಬ್ಳೆ ಚೆನ್ನಾಗಿ ಓದಿ ಡಿಗ್ರಿನ ನಿನ್ ಕುತ್ತಿಗೆ ನೇತಾಕೋ. ಏನು ಯೋಚನೆ ಮಾಡಬೇಡಮ್ಮ, ನಮ್ ಸಂಜು ಇನ್ಯಾವತ್ತೂ ನಿನ್ ತಂಟೆಗೆ ಮಾತ್ರ ಬರೋದಿಲ್ಲ. ಆ ಮುಟ್ಟಾಳ ಇನ್ನು ನಿನ್ ನೆನಪಲ್ಲೇ ಇದ್ದಾನೆ. ಹೊಡೆದಿದ್ ಯಾರು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ಬೇಡಿ ಅಂತ ನಮ್ಮ ಹತ್ರ ಭಾಷೆ ತಗೊಂಡಿದ್ದ. ಲವ್, ಸುಮ್ನೆ ನಡಿಯೋ. ಈ ಕಲ್ಬಂಡೆ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದ್ರೆ ನಮ್ಮನ್ನ ಹುಚ್ಚರು ಅನ್ಕೊಂತಾರೆ. ಅದ್ ಸರಿ, ಸತ್ಯ ಹೇಳಕ್ ಆಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಸಂಜು, ಬೇಡ, ನಾನು ಹೇಳೋದು ಸ್ವಲ್ಪ ಕೇಳಿ. ನಾನೇನ್ ಕೇಳಕ್ಕೂ ರೆಡಿ ಇಲ್ಲ. ನಾನೆಲ್ಲ ಮರ್ತು ಬಿಟ್ಟಿದ್ದೀನಿ. ನನ್ಗೆ ಯಾವ್ದು ಜ್ಞಾಪಿಸ್ಬೇಡ, ಸಾಕು. ನಾನೇನ್ ಹೇಳೋದಕ್ ಬಂದೆ ಅಂದ್ರೆ, ನೀನ್ ಏನ್ ಹೇಳಕ್ ಬಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಲೆಟರ್ ನಮ್ಮ ಅಣ್ಣನ ಕೈಲಿ ಕೊಡ್ಲಿಲ್ಲ, ಅದೇಗ ಅವನ ಕೈಲಿ ಸಿಕ್ಬಿಡ್ತು. ಹೀಗೆಲ್ಲ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ತಾನೆ ನೀನ್ ಹೇಳಕ್ ಬಂದಿರೋದು? ಇಲ್ಲ. ಮತ್ತೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಕ್ ಬಂದೆ. ಇಲ್ಲ, ನಾನಿದ್ದನ್ನ ನಂಬಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ನಿಮ್ಮ ಅಣ್ಣಂದ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಇವನೇ ಪ್ರೀತಿಸ್ತಾ ಇರೋದು ಅಂತ ಧೈರ್ಯವಾಗಿ ಹೇಳ್ತೀಯಾ? ಹೇಳು. ಇಲ್ಲ, ಅದೆಲ್ಲ ಈಗ ನನ್ನ ಕೈಲಿ ಆಗಲ್ಲ. ಮತ್ತ್ಯಾಕ್ ಬಂದೆ? ಸುಮ್ನೆ ಹೋಗು. ಧೈರ್ಯ ಇಲ್ಲದ್ಮೇಲೆ ಪ್ರೀತಿ ಮಾಡಬಾರ್ದು. ನಮ್ ಫ್ಯಾಮಿಲಿ ರೀತಿನೇ ಬೇರೆ, ನಿಮ್ ಫ್ಯಾಮಿಲಿ ರೀತಿನೇ ಬೇರೆ. ಎರಡೂ ಒಂದಾಗೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು. ಆದ್ರೂ ಏನೇ ಕಷ್ಟ ಬಂದ್ರು ನೀವೇ ನನಗ್ ಬೇಕು ಅಂತ ನಾನ್ ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ.
ಸ್ವಲ್ಪ ದಿನ ಆದ್ಮೇಲೆ ಮನೇಲೆಲ್ಲರೂ ಸಂತೋಷವಾಗಿರುವಾಗ ನಮ್ಮ ಅಣ್ಣಂದ್ರ ಹತ್ರ ಈ ವಿಷಯನ ಹೇಳ್ತೀನಿ. ಮೊದಲು ಅಪೋಸ್ ಮಾಡ್ಬೋದು, ಆದರೆ ಆಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ನನಗೆ ನಮ್ಮ ಅಣ್ಣಂದ್ರ ಮೇಲೆ ನಂಬಿಕೆ ಇದೆ. ಆದರೆ ನೀವು ಹೇಳ್ದಾಗೆ ಇವಾಗಲೇ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗಲೂ ನಾನು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಬಿಡಿ, ನಾನು ಹೋಗ್ತೀನಿ. ನಾನು ಹೋಗ್ಲಾ? ಹೇಳಿ, ನಾನು ಹೋಗ್ತೀನಿ. ಏ ಸಂಜು, ಅವಳು ಯಾಕೆ ಅಲ್ಲಿ ಬಂದಿದ್ಲು? ಏನು, ಏನಾದ್ರೂ ಹೊಸ ಕತೆ ಹೇಳದ್ಲಾ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತೇನಿಗೆ ಬಂದಿದ್ಲು? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ಲು. ಹಾಗಂತ ನಿಜವೂ ಹೇಳಿದ್ಲಾ? ಒಂದ್ಸಾರಿ ಅಲ್ಲ ಕಣ್ರು, 4 ಸಾರಿ ಹೇಳಿದ್ಲು. ಅದಕ್ಕೆ ನೀನೇನ್ ಹೇಳಿದ್ಯೋ? ನಾನೇನೋ ಹೇಳಿ, ನೀವಿಬ್ರು ತಾನೇ ಪ್ರಾಮಿಸ್ ತಗೊಂಡಿದ್ದು, ಅವಳ ನೋಡ್ಬಾರ್ದು, ಮಾತಾಡ್ಸ್ಬಾರ್ದು, ನೆನೆಸ್ಕೊಳ್ಳಬಾರ್ದು ಅಂತ. ಅದು ನನ್ ಕೈಲಿ ಮೀರಕ್ ಆಗ್ಲಿಲ್ಲ ಕಣ್ರು. ಹೊರಟೋದ್ಲು, ಹೊರಟೆ ಹೋದ್ಲು. ಸಂಜು, ಏ ಸಂಜು, ನೀನ್ ಹೇಳಿದ್ ಸತ್ಯನಾ? ಏನು? ನಮ್ಮ ಸಂಜುನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯನಾ? ಅದನ್ನ ಪ್ರೂವ್ ಮಾಡ್ತೀಯಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಗಾಡಿ ಹತ್ತು. ತಗೊಳ್ಳೋ ನಿನ್ ಪ್ರೀತಿನ, ನಿನಗೆ ಒಪ್ಪಿಸ್ತಾ ಇದೀವಿ. ಸಂಜು, ಮಿಲಿ ಹೇಳಿ ಸತ್ಯ ಅಂತ ನಮಗೆ ಅರ್ಥ ಆಯ್ತು. ಅದಕ್ಕೆ ನಮ್ಮ ಪ್ರಾಮಿಸ್ನ ವಾಪಸ್ ತಗೊಂಡಿದ್ದೀವಿ. ಇನ್ಮೇಲೆ ನೀವಿಬ್ರು ಜುಂಬಲಕ ಜುಂಬಲಕ ಜುಂಬಲ ಜುಂಬಾಲೆ 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 ಅಂತ ಹಾಡ್ತಾ ಪ್ರಣಯದ ಪಕ್ಷಿಗಳಾಗಿ ಹಾರಾಡ್ತಾ ಇರಿ. ಓಕೆ? ಅಯ್ಯೋ, ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾವಿಬ್ರು ಇಲ್ಲಿರೋದು ಅವ್ರಿಗೆ ಶಿವ ಪೂಜೆಲ್ ಕರಡಿ ಬಿಟ್ಟಾಗ ಆಗ್ತಿರುತ್ತೆ. ನಡಿ, ನಾವ್ ಹೋಗೋಣ. ಅವ್ರು ಹೋಗು ಅಂದ್ರೆ ಹೋಗೋಣ, ಇಲ್ಲಂದ್ರೆ ಇಲ್ಲೇ ಇರೋಣ. ಏನಪ್ಪ, ನಾವ್ ಇರ್ಬೇಕಾ ಹೋಗ್ಬೇಕಾ? ಹೋಗು ಅಂತ್ಯಾ? ಇರು ಅಂತ್ಯಾ? ಅದನ್ನ ಮಿಲಿನೇ ಹೇಳ್ಬೇಕು. ಅಯ್ಯೋ, ನಾನೇನ್ ಹೇಳಿ? ನಾನೇನ್ ಹೇಳಿ? ಲವರ್ಸ್ ಅಂದ್ರೆ ಹೆಂಗಿರ್ಬೇಕು? ಬಿಟ್ರೆ ಸಾಕು, ರಬಕ್ಕಂತ ಮ್ಯಾಗ್ನೆಟ್ ತರ ಕಚ್ಕೊಂಡ್ಬಿಡ್ಬೇಕು. ನೀವು ಇದೀರಾ? ಲೋ ಅವ್ರ ಲವ್ ಇನ್ನು ಈಗ ತಾನ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ. ಅದಕ್ಕೆ ನಾವು ತಾನು ಪಂಪ್ ರೆಡಿ ಮಾಡ್ಬೇಕು. ಹಂಗಂತ್ಯಾ? ಹ್ಞೂ, ಸುರೋಜ್ಕ ಮತ್ತೆ ರೆಡಿ. ನಾಚಿಕೆ ನೋಡು, ಐಸಾ ನೋಡ್ತಾರ ನೋಡು, ನಗ್ತಾರ ನೋಡು. ನೀವಿಬ್ರು ಸ್ವಲ್ಪ ಆಚೆ ಹೋದ್ರೆ ನೈಸಾ? ಓ ಹುಡುಗ ಫುಲ್ ರೆಡಿ ಆಗ್ಬಿಟ್ಟಮ್ಮ, ನಮ್ಗೆ ಗೇಟ್ ಪಾಸು. ಏನು ಇದು? ಕನಸು ನನಸು ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ? ಯಾಕೆ ಅಂತನೂ ಗೊತ್ತಿಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀನ್ ನೋಡ್ತೇನೆ ಇರ್ಬೇಕು ಅನ್ಸುತ್ತೆ. ಟೈಮ್ ಆಯ್ತು, ನಾನು ಹೋಗ್ಲಾ? ಮಿಲಿ, ನಮ್ಮ ಮತ್ತೆ ಯಾವಾಗ ಭೇಟಿ ಆಗೋದು? ನೀವ್ ಯಾವಾಗ ಹೇಳ್ತಿರೋ ಆವಾಗ. ನಾಳೆ ಎಲ್ಲಿ ಭೇಟಿ ಆಗೋಣ? ನೀವೇ ಹೇಳಿ. ಲೇಕ್ ಹತ್ರ. ಬೋಟಿಂಗ್ ಲೇಕ, ಫಿಶಿಂಗ್ ಲೇಕ? ಮಗ ಗೋಡ್ಸೆ. ಎಸ್ಕೇಪ್. ಇಡಿಯಟ್ಸ್, ಹುಡುಗಿನ ಕರ್ಕೊಂಡು ಬಂದು ಇಲ್ಲೂ ಡಕ್ ಮಾಡ್ತಾ ಇದ್ದೀರಾ? ಅಂಕಲ್ ಅಂಕಲ್ ಅಂಕಲ್, ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ. ನಾವಿಬ್ರು ಒಬ್ರಿಗೊಬ್ರನ್ನ ತುಂಬಾ ಇಷ್ಟಪಡ್ತಿದೀವಿ. ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಆಶೀರ್ವಾದ ಮಾಡಿ ಅಂಕಲ್. ಐ ಆಮ್ ಸಾರಿ, ಇಟ್ಸ್ ಆಲ್ ರೈಟ್. ಮೈ ಡಿಯರ್ ಡಾಟರ್, ಹೌ ಡು ಯು ಡು? ಫೈನ್ ಅಂಕಲ್. ಐ ಆಮ್ ಕ್ಯಾಪ್ಟನ್ ಧರ್ಮರಾಜ್. ಆಲ್ ದ ವೇ. ಥ್ಯಾಂಕ್ ಯು ಅಂಕಲ್. ಇವಳು ಬಸ್ಸಿಗೆ ಟೈಮ್ ಆಯ್ತು, ಬಿಟ್ಟು ಬಂದ್ಬಿಡ್ಲಾ? ಓಕೆ ಓಕೆ, ಗುಡ್ ಲಕ್. ಕ್ಯಾರಿ ಆನ್ ಕ್ಯಾರಿ ಆನ್. ಬಾ. ಐ ಆಮ್ ಸಾರಿ ಕಣ್ರು, ನೀವು 3 ಜನ ಸೇರ್ಕೊಂಡು ಆ ಹುಡುಗಿನ ಎತ್ತಾಕೊಂಡು ಅನ್ಕೊಂಡ್ಬಿಟ್ಟೆ. ನೋಡ್ರು
ಜೋಡಿ ಹೇಗಿದೆ? ಮೇಡ್ ಫರ್ ಈಚ್ ಅದರ್, ಲವ್ ಬಡಿಸ್ತಾರ ಇದಾರೆ. ಇವತ್ತು ನೀನ್ ಎಲ್ಲಿ ಹೋದ್ರು ಬಿಡಲ್ಲ. ಸಂಜು ಸಂಜು ಬೇಡ, ನಾವ್ಯಾರೋ ಮನ್ ಕೈ ಮಾಡೋದು ಬೇಡ. ಪ್ಲೀಸ್ ಹೊತ್ಬಿಡ್ಸಿ, ಸಂಜೆ ಹೊಡಿಬೇಡ ಅಂತ ಹೇಳಿ ಪ್ಲೀಸ್ ಪ್ಲೀಸ್. ಇದಕ್ ಮೇಲೆ ಇವ್ರ ಮೈ ಮುಟ್ಟಿದ್ಯೋ? ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ. ನಾನು ಇವ್ರ ಮೇಲೆ ನನ್ನ ಪ್ರಾಣನ ಇಟ್ಟಿದ್ದೀನಿ. ಇನ್ಮೇಲೆ ಇವರೇ ನನ್ಗೆಲ್ಲ. ದಯವಿಟ್ಟು ಇವ್ರನ್ನೇನೋ ಮಾಡ್ಬೇಡ ಪ್ಲೀಸ್. ನನಗೆ ಕ್ಷಮಿಸ್ಬಿಡೋಣ, ನನಗೆ ತಂಗಿ ಅಲ್ವೇನಣ್ಣ? ತಂಗಿ ಅಂತೆ ತಂಗಿ, ಇನ್ನೊಂದ್ಸಲ ಮಾತಾಡ್ಬೇಡ, ಎಲ್ಲ ಹಾಳು ಮಾಡ್ಬಿಟ್ಟೆ. ನಾನೇ ಹೋದ್ಮೇಲೆ ಬದುಕಿದ್ರೇನು ಸತ್ರೇನು? ಈ ಕ್ಷಣದಿಂದ ನನ್ನ ಪಾಲಿಗೆ ನನ್ನ ತಂಗಿ ಸತ್ತು ಹೋದ್ಲು. ನನಗ್ ಮಾತ್ರ ಅಲ್ಲ, ಅಮ್ಮನಿಗೆ, ಅಣ್ಣಂದ್ರಿಗೆ, ಅತ್ತಿಗೆಯರಿಗೆ, ಮಕ್ಕಳಿಗೆ, ಎಲ್ರ ಪಾಲಿಗೂ ನೀನ್ ಸತ್ತು ಹೋದೆ. ಇನ್ಮೇಲೆ ನೀನ್ ಯಾರು, ನಾನ್ ಯಾರು? ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸಂಜು. ಈಗ ನಾನು ಏನ್ ಮಾಡ್ಲಿ? ಹೇಗ್ ಮನೆಗೆ ಹೋಗ್ಲಿ? ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಇಲ್ಲ, ನಾನು ಆ ಮನೆಗೆ ಹೋಗೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಹೀಗೇನ್ ಮಾಡ್ಲಿ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವಳು ನನ್ನ ಮಗಳು. ಬೆಳಗೋ ಜ್ಯೋತಿ ಮಾತ್ರ ಅಲ್ಲ, ಉರಿಯೋ ಬೆಂಕಿ ಕಣೋ ಅವಳು, ಉರಿಯೋ ಬೆಂಕಿ. ಅಮ್ಮ, ನಾನು ನಿಜ ಹೇಳ್ತಾ ಇದ್ದೀನಮ್ಮ. ಇನ್ನೊಂದ್ಸಲ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಮಗನೇ, ನಿನ್ನ ಸಾಯಿಸ್ಬಿಡ್ತೀನೋ, ಸಾಯಿಸ್ಬಿಡ್ತೀನಿ. ಮಿಲಿ ಅವನ ಜೊತೆ ಇರೋದನ್ನ ನೀನ್ ನೋಡ್ದೇನೋ? ಅಣ್ಣ, ನನ್ ಮಾತ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಮ್ಮನ ನನಗೂ ನೋಡ್ದೆ ಅಣ್ಣ. ರಾಜೀವ, ಅಮ್ಮ, ನೀವೇನ್ ಮಾಡ್ತೀರೋ, ಹ್ಯಾಕ್ ಕರ್ಕೊಂಡ್ ಬರ್ತೀರೋ ನನಗ್ ಗೊತ್ತಿಲ್ಲ. ಅವಳು ಒಂದ್ ದಿವ್ಸ ಕೂಡ ಅವನ ಜೊತೆಲಿ ಇರಬಾರ್ದು. ಹೋಗಿ ನಿಂತ್ಕೊಳ್ಳಿ. ಅವಳೇನಾದ್ರೂ ಒಂದು ರಾತ್ರಿ ಅವನ ಜೊತೆಲಿ ಇದ್ದು ಬಿಟ್ರೆ ಇನ್ಯಾವತ್ತೂ ಅವಳು ಈ ಮನೆ ಹೊಸಲ್ ಮೆಟ್ಟಬಾರ್ದು. ಎಲ್ಲೋ ನನ್ ತಂಗಿ, ಎಲ್ಲೋ ನನ್ ತಂಗಿ, ಗೊತ್ತಿಲ್ಲ, ನನ್ ತಂಗಿ, ನನಗೆ ಗೊತ್ತಿಲ್ಲ. ಎಲ್ಲೋ ಮಿಲಿ, ಎಲ್ಲೋ ಹೇಳೋ, ಹೇಳೋ, ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೇಳೋ, ಹೇಳೋ, ಹೇಳ್ತೀನಿ ಹೇಳ್ತೀನಿ. ಹೇಳೋ. ಈ ಕಡೆ ಹೋದ್ರು. ಇಲ್ಲಿ ನಿಂತ್ಕೋ, ಇಲ್ಲಿ ಬೇಗ. ಅಪ್ಪ ಅಪ್ಪ, ಹೋಗಪ್ಪ. ಇರೋದೊಂದು ನಾನು ಯಾರಿಗೂ ಕೊಡೋದಿಲ್ಲ, ನಮ್ಮ ಮೌನಾಣೆ. ಇಟ್ಕಳ ಯಜಮಾನ್ರೆ, ನಿಮ್ ಮಗ ನಂಜುಂಡಪ್ಪ ಬಂದಿರೋದು. ಉಗಾದಿ ಬರ್ತೀನಿ ಅಂತ ಹೇಳಿ ವರ್ಷಕ್ಕೆ ಬಂದವನ ನಂಜೇಸಿ. ಅಯ್ಯೋ, ಇದೇನಪ್ಪ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಏನ್ ಇತ್ಯ? ನನ್ ಫ್ರೆಂಡ್ಸ್ ಬಂದವ್ರೆ, ಬಾ ಮಾತಾಡ್ಸು. ಫ್ರೆಂಡ್ಸ್ ಬಂದವ್ರ? ನಾಯ್ಕ ಮಡಿಕ ನಡಿ ಮಗ ನೋಡುವ. ನಾಳೆ ಬಿಡಿ, ಮತ್ತೆ ಹೇಳ್ಬಿಟ್ಟಿದ್ರೆ. ಇವ್ ನನ್ನ ಫ್ರೆಂಡ್ ಸಂಜಯ್, ಇವಳು ಮಿಲಿ. ಮಿಲಿ
ಇದೇನ್ ಮಗ ಸರ ಅಂತ ಹೆಸರನ್ನೆಲ್ಲ ಹೆಣ್ಮಕ್ಳಿಗೆ ಇರ್ತಾರ ಪ್ಯಾಟೆಯಲ್ಲಿ? ಅಯ್ಯೋ ಅಪ್ಪ, ಅವಳ ಹೆಸರು ಮನೋಹರಿ ಅಂತ. ಅವ್ರ ಮನೆಯವರು ಪ್ರೀತಿಯಿಂದ ಮಿಲಿ ಮಿಲಿ ಅಂತ ಕರೀತಾರೆ. ನಮಸ್ಕಾರ ಕಣವ. ನಮಸ್ತೆ. ಇದಾವ್ ಕ್ವಾರ್ಟರ್ ಮಾಡ್ಲು. ಹಾಯ್, ದಿಸ್ ಇಸ್ ಕೋದಂಡ. ಗ್ಲಾಡ್ ಟು ಮೀಟ್ ಯು ಡ್ಯಾಡಿ. ನೋಡು, ಇವನೇನ್ ನನ್ನ ಬಾಡಿ ಗಿಡಿ ಅಂತಾನೆ, ನಾನೇ ಸತ್ತೋಗ್ಬಿಟ್ಟಿವ್ನ. ಅಪ್ಪ, ಅವ್ನು ಹೇಳಿದ್ದು ಬಾಡಿ ಅಂತಲ್ಲ, ಡ್ಯಾಡಿ ಅಂತ. ಅಂದ್ರೆ ನೀನು ಅವನಿಗೆ ಅಪ್ಪಂತಾರ ಅಂತ. ಹತ್ತನೇ ವರ್ಷ ಕನ್ನಡದಲ್ಲಿ ಹೇಳಕ್ ಏನ್ ರೋಗ ನಿಂಗೆ? ಅಪ್ಪ, ಅದು ಸಂಜು ಮಿಲಿ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ. ಬಿಡು. ಏ ಮಾತೇಶ, ನಾಗಪ್ಪ, ಎಲ್ಲಪ್ಪ, ಬಸಪ್ಪ ಎಲ್ಲಿದ್ರಲ್ಲ? ನೋಡಿ, ಚಿನ್ನಂತ ಹುಡುಗ, ರನ್ನದಂತ ಹುಡುಗಿ, ಇಂತ ಈಡು ಜೋಡು ಎಲ್ಲಾರ ನಮ್ ಶಿವಳ್ಳಿಲಿ ನೋಡಿದ್ರಿ ಅಲ್ಲ? ಇವ್ರಿಬ್ಬರು ಮದ್ವೆ ಖುಷಿಲಿ ನನ್ ರಕ್ತಲ್ಲಿ ಎಲ್ರಿಗೂ ಒಂದೊಂದು ಕ್ವಾಟ್ ಹೇಳ್ಬಿಡಿ. ಅಯ್ಯೋ ಯಜಮಾನ್ರೆ, ನೀ ಕ್ವಾಟ್ ರಂಜದಂಗ ಇರ್ಲಿ, ನಮ್ ನಂಜುಣ್ಣಪ್ಪ ಏನೋ ಕಷ್ಟ ಹೇಳ್ಕೊಳಕ್ ಬಂದವ್ರೆ, ಹೊಸಿ ಕೇಳಿ. ಹೌದು ಮಗ, ಏನ ನಿನ್ ಕಷ್ಟ? ಅಪ್ಪ, ಅದು ಹೊಸಿರು ತಪ್ಪನತ್ರ ನನ್ ಕಂದ ಕಷ್ಟ ಹೇಳ್ಕೊಳಕ್ ಬಂದದೆ. ಆಳಾತು ಇದನ್ನೆಲ್ಲ ಮಾಡಿ ಕೇಳೋದು ಧರ್ಮ ಅಲ್ಲ ಅಲ್ವಾ ಸರ್? ಏ ರಾಮಣ್ಣ, ಮಜ್ಜಿಗೆ ತಾಂಬಾರ್ಲ? ಮಗ, ಈಗ ಹೇಳು ನಿನ್ ಕಷ್ಟ ಏನು ಅಂತವ. ನಿಶಾ ಏರೋದಲ್ಲಿ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನೀನ್ ಹೇಳಿದ್ದೆಲ್ಲ ನಾನ್ ಮರ್ತ್ಕೊಂಡ್ಬಿಡ್ತೀನಿ. ಅಬ್ಬಾ, ಸಂಜು ಮಿಲಿ ಇಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವ್ರೆ. ಇವ್ರ ಮನೆಯವರು ಇವ್ರನ್ನ ಬೇರೆ ಮಾಡಬೇಕು ಅಂತ ಕಾಯ್ತಾವ್ರೆ. ಇವ್ರಿಗೆ ಮುಂದೆ ದಾರಿ ಕಾಣಿಸ್ಲಿಲ್ಲ, ಇರೋಕ್ ಜಾಗ ಇಲ್ಲ, ಸ್ವಂತದವ್ರು ಯಾರು ಇಲ್ಲ. ಏನ್ ಮಾಡೋದು ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೀವೇನ್ ಹೆದರ್ಕೋಬೇಡಿ, ನಮ್ಮ ಊರಲ್ಲಿ ನಮ್ಮಪ್ಪ ಅವ್ರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನಿಲ್ಲಿ ಕರ್ಕೊಂಡ್ ಬಂದೆ. ಇಷ್ಟೇನ ಇಸ್ಯ ನಾಳೆ ಯಾಸನ? ನಾನೇನೋ ಮ್ಯಾಟ್ರು ತಲೆ ಹೋಗೋದು ಅಂತ ತಿಳ್ಕೊಂಡು ಮಜ್ಜಿಗೆ ತರಿಸಿ ಕುಡ್ದು ಮಿಸಾಯಿಸ್ಕೊಂಡಲ್ಲ. ಏ ನಾಯ್ಕ, ಸತ್ರ ಕ್ವಾಟ್ರ ಅಪ್ಪ ಕೊಡಿಲಿ. ಇವ್ರಿಬ್ರು ಕಣ್ಣು ಬಿದ್ರೆ ಸಾಕು, ಇವ್ರಿಬ್ರು ಕೊಚ್ಚಾಕ್ ಬಿಡ್ಬೇಕು ಅಂತ ಮಿಲಿ ಅಣ್ಣಂದ್ರು ಹುಡುಕ್ತವ್ರೆ. ಅಣ್ಣಂದ್ರಷ್ಟೇ ಅಲ್ಲ, ಅವ್ರ ಜೊತೆಗೆ ರೌಡಿಗಳು ಇದಾರೆ. ಅವ್ರು ನನ್ ಮೇಲೂ ಕೈ ಮಾಡಿದ್ರು. ದಿಟ್ವಾ ಮಗ? ಹೌದಪ್ಪ. ಇವನೇನಾದ್ರೂ ಅವತ್ತು ಅವ್ರ ಕೆಲ್ಸ ಸಿಕ್ಕಾಕೊಂಡಿದ್ರೆ ಅಲ್ಲೇ ಕುಚ್ಚಿ ಸಾಯಿಸ್ಬಿಟ್ರು ಅವರು. ನನಗೊತ್ತು, ಇವ್ರನ್ನ ಹುಡಿಕೊಂಡು ಅವ್ರು ಇಲ್ಲಿಗೂ ಬರ್ತಾರೆ. ಮಗನೇ, ಆಗ ಅವ್ರು ಮಾತ್ರ ತಾಯಿ ಹಾಲು ಕುಡಿದು ಬೆಳೆದವ್ರೆ, ನಾವು ನಾಯಿ ಹಾಲು ಕುಡಿದು ಬೆಳೆದಿದೀವ. ನಾವೇನು ಅಂತ ಅವ್ರಿಗೊಂದ್ ಕೈ ತೋರ್ಸೇ ಬಿಡವ. ಅಪ್ಪ, ನಾನೊಂದ್ ವಿಷಯ ಕೇಳ್ತೀನಿ, ಸತ್ಯವಾಗ್ಲೂ ದಿಟ ಹೇಳಿರ? ಇವತ್ತಿನ ಪಿರುತಿ ಪ್ರೇಮ ಅಂದ್ರೆ ಸಾಂಕ್ರಾಮಿಕ ರೋಗ ಇದ್ದಂಗೆ, ತಲೆನೋವು ನೆಗಡಿ ಇದ್ದಂಗೆ. ಈಗ ಬರ್ತದೆ, ಇನ್ನು ಅರ್ಧ ಗಂಟೆ ಹೊಂಟೋಯ್ತದೆ. ಆದ್ರೆ ನಿಜವಾದ ಪ್ರೇಮಿಗಳು ಸತ್ರೆ ಈ ಭೂಮಿ ಮೇಲೆ 1000 ವರ್ಷದವರೆಗೂ ಅವ್ರ ಹೆಸರು ಶಾಶ್ವತವಾಗಿರುತ್ತೆ. ಹಂಗ ನಾವು ಬಾಳಿ ಬದುಕಿ ತೋರಿಸ್ತೀವಿ ಅಂತ ಮಾತು ಕೊಡ್ಬೇಕು. ಮಾತು ಕೊಡಿ. ನಾವಿಬ್ರು ಯಾವಾಗ್ಲೂ ಒಂದಾಗಿರ್ತೀವಿ. ಸಾವಲು ನಾವಿಬ್ರು ಜೊತೆಯಾಗಿರ್ತೀವಿ. ಭೇಷ್ ಭೇಷ್, ಒಪ್ಪದೆ ಮಗ. ಬನ್ನಿ ಕೇಳ್ರಲ್ಲೇ, ಇವತ್ತಿಂದ ಇವರಿಬ್ರು ಶಿವಳ್ಳಿ ಸತ್ತು. ಸಂತೋಷವಾದ ವಿಷಯ ಹೇಳ್ತಾ ಇದ್ದೀನಿ. ಯಾಪರ ಕಣ್ಣಿತ್ತಿದ್ರಲ್ಲೇ, ಹೊಡಿಲ್ಲ ಚಪ್ಪಾಳೆಯ. ನಂಜೇಶ, ಯಾರೋ ಬೀರ್ರು ಬತ್ತಾವ್ರಂತೆ, ಐಕ್ಳನ್ನ ಜೋಪಾನ ಮಾಡು. ಸರಿಯಪ್ಪ. ನಿನ್ಗೊರ್ಗಿ ತಳ್ಬೇಕಾ? ನಡಿ ಒಳಿಕೆ. ಎಲ್ಲಪ್ಪ ಬರ ಇಲ್ಲಿ. ಯಾರೋ ನೆಂಟ್ರು ಬತ್ತಾವ್ರಂತೆ, ಉಣ್ಣಕ್ಕಿಕ್ಕಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ನಿನ್ಗೊನ್ಕಿತ ಇಲಾಡಿಕೆ ಕೊಟ್ಟು ಹೇಳ್ಬೇಕೇನವ? ನಡಿ ಒಳಿಕೆ. ಎಲ್ ಬಚ್ಚಿಟ್ಟಿದ್ಯಾ ನಿನ್ ಮಗನ್ನ? ಅದನ್ ಕೇಳಕ್ ನೀನ್ ಯಾವನ್ಲ? ಯಾರ? ನಿನ್ನ ಮಗ ಕರ್ಕೊಂಡು ಬಂದಿದ್ದಾನಲ್ಲ, ಅವರಲ್ಲಿ ಅವಳನ್ನ ಕಾವೇರಿ ನದಿಗೆ ಬಿಸಾಕಿ ಉಳಿದವ್ರನ್ನ ಕತ್ತರ್ ಸಾಕೋದಕ್ ಬಂದಿದ್ದೀವಿ. ಅದು ನಿನ್ ಕೈಲಾಯ್ತದ? ಮಾಡ್ ತೋರ್ಸೋದಕ್ಕೆ ಇಷ್ಟು ದೂರ ಬಂದಿರೋದು. ಹಂಗಾರೆ ಆ ಮಕ್ಕಳು ಇದೇ ಮನೆಗಿದಾವೆ. ತಾಕತ್ತಿದ್ರೆ ಒತ್ಕೊಂಡು ಹೋಗಿ ನೋಡವ. ಏನ್ ನೋಡ್ತಾ ಇದೀರಾ? ಹೋಗಿ ಹೇಳ್ಕೊಂಬಂದ್ರು. ಯಾವನಾರು ಒಂದ್ ಹೆಜ್ಜೆ ಮುಂದೆ ಅಷ್ಟಯ್ಯ, ಯಾವನ್ಲ? ಯಜಮಾನ್ರೆ, ತಾಳ್ಮೆಗೂ ಒಂದು ಮಿತಿ ಇದೆ. ನಮಗೂ ನಿಮ್ಗೂ ಯಾವ ವೈಷಮ್ಯನೂ ಇಲ್ಲ. ನನ್ನ ತಂಗಿನ ಕರ್ಕೊಂಡು ಅವನು ಇಲ್ಲಿಗೆ ಬಂದಿದ್ದಾನೆ.
ಅವಳನ್ನ ಕಳಿಸ್ಬಿಡಿ ನಾವು ಹೊರಟೋಗ್ತೀವಿ. ಮತ್ ಅವಾಗ್ಲೇ ಏನೋ ಹೊಡಿತೀನಿ ಬಡಿತೀನಿ ಅಂತ ಅರ್ಕಂತಿದ್ದೆ. ಜಾಸ್ತಿ ಮಾತಾಡ್ಬೇಡ. ಹೊಡಿತೀನಿ ಅಂದಲ್ಲ, ಗುಂಡಿಗೆ ಗಟ್ಗದು ಇಲ್ವೋ ಅಂತ ನೋಡ್ದೆ. ಏಯ್, ಕಂಡೋರ್ ಮನೆ ಹೆಣ್ಮಗು ನಿನ್ ಮನೇಲಿ ಬಚ್ಚಿಟ್ಕೊಂಡು ಕತೆ ಹೇಳ್ಬೇಡ. ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿದ್ರೆ ಕರ್ಸೋರ್ ನೀಚೆಗೆ. ನಮ್ಮ ಹಳ್ಳಿಲಿ ಎಲ್ಲಾರ ಮೈನಾಗೂ ಹರಿತಾ ಇರೋದು ಒಳ್ಳೆ ರಕ್ತನೇ ಇದ್ಯಾವ್ರು. ಆದ್ರೆ ಏನ್ ಮಾಡ್ತೀರಿ, ಅವೆರಡು ಅರ್ಗಿಣಿ ಮರ್ಗಿಣಿ ಹೆಂಗೆ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡವೆ. ಸಾಲದಕ್ಕೆ ನಮ್ಮನ್ನೇ ಆಶ್ರಯ ಬೇಡ್ಕೊಂಡ್ ಬಂದವೆ. ಅಂತವ್ನ ಕುತ್ಕೆಡ್ದು ಆಚೆ ತಳ್ಳೋದು ಮನಸತ್ವ ಅಲ್ಲ ನೋಡಿ. ಹಂಗ್ ನೀವು ಕರ್ಕೊಂಡು ಹೋಗ್ಲೇಬೇಕು ಅನ್ನಂಗಿದ್ರೆ ಅವ್ರಿಬ್ಬರಿಗೂ ಲಗ್ನ ಮಾಡ್ಬಿಡ್ತೀವಿ, ಗಂಡು ಹೆಣ್ಣು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಇದ್ರ ಮ್ಯಾಲೂ ಹಂಗೆ ಕರ್ಕೊಂಡು ಹೋಯ್ತೀವಿ ಅನ್ನೋದಾಯ್ತು ಅಂದ್ರೆ ಮೀಸೆ ಹೊತ್ ಗಂಡ್ಸ್ ಯಾವನ ಇದ್ರೆ ಕರ್ಕೊಂಡು ಹೋಗ್ಬೋದು. ಏಯ್, ಮರ್ಯಾದೆಯಾಗಿ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಫುಲ್ ಬಾಟ್ಲುಗಳೆರಡು ಸುಮ್ನೆ ನಿಂತವೆ, ಕ್ವಾರ್ಟರ್ ಬಾಟ್ಲು ನಿಂದೇನು ಮಧ್ಯದಲ್ಲಿ. ನಡ ಜಾಸ್ತಿ ನಿಗರ್ಬೇಡ, ನಿಗರಿದ್ರೆ ಇಲ್ಲಿ ಗಂಟ ಯಾವ ಅಪ್ಪನ ಮಗನು ನನ್ನ ಮೇಲೆ ಕೈ ಮಾಡಿಲ್ಲ. ಹಂಗ ಮಾಡಿದವನು ಈ ಹಳ್ಳಿಯಿಂದ ಜೀವ ಸಹಿತ ವಾಪಸ್ ಹೋಗಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಮಕ್ಕಳು ಮಾಡಿ ತೆಪ್ಪಾದ್ರು ಏನು? ಕಳ್ಳ ಕಪಟ ಮೋಸ ಒಂದುವರಿದಲ್ಲಿರೋ ಮುಗ್ಧ ಮಕ್ಕಳವು ಒಬ್ಬರನ್ನೊಬ್ರು ಮನಸಾರ ಪ್ರೀತಿಸಿದೆ ತೆಪ್ಪ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಹೆಣ್ಮಗನ ದಂಡ್ ಕಟ್ಕೊಂಡು ಕಡಿತೀನಿ ಅಂತ ಬಂದಿದ್ರಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ನೀವಿಂಗೆ ರಾಕ್ಷಸ ಅವತಾರ ತಾಳಿರೋದ್ರಿಂದ ಆ ಹೆಣ್ಮಗ ಆಶ್ರಯ ಬೇಡ್ಕೊಂಡು ಇಲ್ಲಿ ಗಂಟ ಬಂದಿರೋದು. ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ಗೆಪ್ತಿಲಿ ಇಟ್ಕೊಳ್ಳಿ. ಅವ್ರಾಗವ್ರು ನಾವು ನಮ್ಮ ಊರಿಗೆ ಹೋಯ್ತೀವಿ ಅನ್ನೋ ಗಂಟ ನಮ್ಮ ಆಶ್ರಯದಲ್ಲಿ ಈ ಹಳ್ಳಿಲೇ ಇರ್ತಾರೆ. ಅಲ್ಲಿ ಗಂಟ ಮಕ್ಕಳು ಮಾತ್ರ ಅಲ್ಲ, ನನ್ನ ಎಡಗೈ ಮೇಲಿರೋ ಒಂದು ರೋಮನು ಕೀಳಕಾಯ್ಕಿಲ್ಲ. ಉತ್ಸಾರು ನಂಜೇಶ ಕರೆಯೋ ಮಕ್ಕಳನ್ನ. ನೋಡ್ರ ನೋಡಿ, ನಿಮ್ ಕಣ್ ಮುಂದೆನೆ ಅವ್ರೆ, ಮುಟ್ ನೋಡಿ. ಯಾಕೆ ಮಾತ್ ನಿಂತೋಯ್ತಾ? ನಿಮ್ಮವ್ವ ಗರ್ತಿನೇ ಆಗಿದ್ದು ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ರ ನೋಡ್ತೀನಿ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾ ಅವಳನ್ನ ಮುಟ್ಟೋಲ್ಲ. ನಮ್ಮ ನೆರಳು ಕೂಡ ಅವಳನ್ನು ಸೋಕಲ್ಲ. 9 ತಿಂಗಳು ಹೊತ್ತು ಹೆತ್ತವಳಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ ಬಾ ನೀನು. ನನ್ನ ನೋಡಿದ ತಕ್ಷಣ ಇವನನ್ನು ಬಿಟ್ಟು ಓಡ್ ಬಂದು, ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಮರ್ತ್ಬಿಟ್ಟೆ ನೀನು, ಎಲ್ಲ ಮರ್ತ್ಬಿಟ್ಟೆ. ಇಷ್ಟು ದಿವಸ ಬರೀ ತೋಳಲ್ಲಮ್ಮ, ನನ್ನ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತೆ. ಆದ್ರೆ ಇವತ್ತು ಇರ್ಲಿ, ಇನ್ಮೇಲೆ ಏನಾಗಿ ಬಂತು ಅಣ್ಣ ನನ್ನ ಕ್ಷಮಿಸ್ಬಿಡು ಅಂದ್ರು. ನನ್ನ ಮನಸ್ಸಲ್ಲಿ ನಿಂಗೆ ಜಾಗ ಇಲ್ಲಮ್ಮ, ಜಾಗ ಇಲ್ಲ. ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ಈ ಹೆಣ್ಣಕ್ ಮುಂದೆ ಯಾಕಣ್ಣ ಮಾತಾಡ್ತಾ ಇದ್ಯಾ? ನಡಿಯೋಣ, ಹೋಗೋಣ. ನಮ್ಮ ಪಾಲ್ಗೆ ಇವಳು ಯಾವತ್ತೂ ಸತ್ತೋದ್ಲು. ನಡಿಯೋಣ. ದಾರಿ ಬಿಡಿ, ದಯಮಾಡ್ಬೇಕು. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ನಂಜೇಶ ಅಪ್ಪ, ಬುದ್ಧರಿಗೆ ನಮಸ್ಕಾರ ಮಾಡ್ಕೊಂಡ. ನಾವೇ ಕರ್ಕೊ ಬಂದಿದ್ದು. ಓಹೋ, ಹೌದಲ್ವಾ? ಹೆಣ್ಣು ಗಂಡು ರೆಡಿ ಆದ್ರೆ ನೋಡ್ರಪ್ಪ. ಅವ್ರು ಅವಾಗ್ಲೇ ರೆಡಿ ಆಗೋದ್ರು. ಇನ್ನು ಏನ್ ಕಡಿ ಕೇಳ್ತಾ ಇದ್ದೀರಾ? ಹೋಗಿ ಕರ್ಕ ಬನ್ನಿ. ಅದೇವ್ರು ಏನ್ ತಗೋತೀರಾ? ಹೆಂಡ ಸರಾಯಿ ಏನ್ರಿ ಇದು ಬೆಳಬೆಳಿಗ್ಗೆನೆ? ಅಯ್ಯೋ, ದಯವಿಟ್ಟು ಕ್ಷಮಿಸ್ಬೇಕು. ಅತಿಥಿ ಸತ್ಕಾರ ನಮ್ ಧರ್ಮ ಅಲ್ವರ, ಅದಕ್ಕೆ ಕೇಳಿದೆ.
ನನಗೆ ಮದುವೆ ಇಷ್ಟ ಇಲ್ಲ. ನಾವಿಬ್ರು ಬೇರೆ ಬೇರೆ ಆಗ್ತಿದೀವಿ. ಏನ್ ಹೇಳ್ತಿದ್ದೀರಾ ನೀವು? ಈ ಮದುವೆ ನಿಮ್ಮಿಬ್ರಿಗೂ ಇಷ್ಟ ಇಲ್ವಾ? ಇಲ್ಲ. ಯೋ, ನನ್ನ ಕರ್ಕೊಂಡು ಒಂದು ಆಟ ಆಡ್ತಿದ್ಯಾ? ನಾನು ಇನ್ನೇನ್ ತಿರ್ಬೋಕಿ ಅನ್ಕೊಂಡಿದ್ಯೇನೋ? ನಾನ್ಸೆನ್ಸ್. ಬುದ್ಧಿ ಹೋಗ್ಬೇಡಿ, ಬುದ್ಧಿ. ಸರ್ ದಯವಿಟ್ಟು ಹೋಗ್ಬೇಡಿ ಸರ್. ನಾವ್ ಏನಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ತೀವಿ ಸರ್. ಮದ್ವೆ ಆಗೋ ಹುಡುಗ ಹುಡುಗಿನ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವೇನ್ರಿ ಒಪ್ಸೋದು? ಬದ್ನೇಕಾಯಿ ಹೋಗ್ರಿ. ಸರ್ ನಾವು ಅವ್ರನ್ನ ಒಪ್ಪಿಸ್ತೀವಿ ಸರ್. ನನ್ನನ್ನೇನು ಹುಚ್ಚ ಅಂತ ತಿಳ್ಕೊಂಡಿದ್ರಾ? ನೀವು ಪ್ರಮಾಣ ಮಾಡಿದ್ಮೇಲೆ ತಾನೇ ನಾನು ಎಲ್ಲ ಏರ್ಪಾಡು ಮಾಡಿದ್ದು. ಅವತ್ತು ದೊಡ್ಡದಾಗಿ ಸಾಯಗಂಟ ಇಬ್ರು ಬೇರೆ ಆಗಕ್ಕಿಲ್ಲ ಅಂತ ಮಾತು ಕೊಟ್ರಿ. ಇವತ್ತು ಈ ಶಿವನಹಳ್ಳಿ ವೀರಭದ್ರಪ್ಪನ ಮಾನ ಬರವಾದಿನೆಲ್ಲ 3 ಕಾಸು ಹರಾಜಾಕ್ಬಿಟ್ರಿ. ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ ಕೈ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಅಷ್ಟು ದೊಡ್ಡ ಭೂಮಿ ತಾಯಿನ ಅರ್ಥ ಮಾಡ್ಕೊಂಡು ಈ ಹಳ್ಳಿ ಮುಕ್ಕನ್ಗೆ ಈ ಚಿಕ್ಕ ವಯಸ್ಸಿನ ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಹೇ ದ್ರೋಹಿ, ಈ ರೀತಿ ಮಾಡೋ ಬದಲು ನಮ್ಮೆಲ್ರಿಗೂ ಒಂದ್ ತೊಟ್ಟು ವಿಷ ಕೊಟ್ಟಿದ್ರೆ ನಾವೆಲ್ಲ ನೆಮ್ಮದಿಯಾಗಿ ಸತ್ತೋಗ್ತಾ ಇದ್ವು. ಈ ಸಂತೋಷಕ್ಕೇನೋ ಕಂಡ್ ನಾಯಿಗಳ ಹತ್ರ ಅಲ್ಲ ನಾವು ಒದೆ ತಿಂದಿದ್ದು. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಈಗ ಬಾಯ್ ಬಿಡ್ತಾ ಇದೆಯಲ್ಲೋ. ನೋಡು, ಏನೇ ಆದ್ರೂ ಸರಿ, ನೀವಿಬ್ರು ಬೇರೆ ಆಗೋದಕ್ಕೆ ನಾವು ಬಿಡಲ್ಲ ಕಣೋ, ನಾವು ಬಿಡೋದಿಲ್ಲ. ಲೋಕೋದಂಡ ಬೇಡಪ್ಪ, ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಿಮ್ಮಂತವ್ರ ಮುಂದೆ ನಿಂತ್ಕೊಂಡು ಮಾತಾಡೋದಿಕ್ಕೆ ನನಗ್ ನಾಚಿಕೆ ಆಗ್ತಿದೆ ಕಣೋ, ನನಗ್ ನಾಚಿಕೆ ಆಗ್ತಾ ಇದೆ. ಲೋ ನಂಜುಂಡ, ಬೇಡ, ನನಗೇನು ಹೇಳ್ಬೇಡ. ನಮ್ಮ ಊರಿನ ಜನರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂತ ನನಗೇನು ಬೇಜಾರಿಲ್ಲ. ಆದ್ರೆ ಯಾವತ್ತು ಯಾರ ಮುಂದೆ ತಲೆ ತೆಗಿಸ್ತಾರೋ ಅಂತಂದೆ ಇವತ್ತು ತಲೆ ತೆಗ್ಸೋ ಹಾಗಾಯ್ತು. ಅಲ್ಲ ಕಣು, ನಾನು ಬೆಳಿಗ್ಗೆ ಬಟ್ಟೆ ಕೊಡಕ್ ಬಂದಾಗ ಒಂದು ಮಾತು ಹೇಳಿದ್ರು ಕೂಡ ಹೀಗಾಗಕ್ ಬಿಡ್ತಿರ್ಲಿಲ್ಲ. ಯಾಕೋ ಮನಸ್ಸು ಬದಲಾಯಿಸ್ತೆ ಮಿಲಿ? ಏನಿದೆಲ್ಲ? ನಂಜುಂಡ, ಸಂಜು ನಾನು ಎಷ್ಟು ಪ್ರೀತಿಸ್ತಿದ್ದೀವಿ ಅನ್ನೋದು ಬೇರೆಯವ್ರಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ನಿಮ್ಗಿಂತಲೂ ದುಃಖ ಪಡ್ಬೇಕಾದವರು ನಾವು ತಾನೇ. ನಿಮ್ ತರ ನಮ್ಮೇಲೆ ಜೀವನ ಇಟ್ಟಿರೋರು ನಮ್ಮನೇಲೂ ಇದ್ದಾರೆ. ಅವರಿಗೆ ನಮ್ಮಿಂದ ಕೊಡೋಕ್ಕಾಗುವಂತ ಸಂತೋಷ ಇದೆ. ಇದೊಂದೇ ನಾವಿಬ್ರು ಬೇರೆ ಬೇರೆ ಆಗೋದು. ನಿನ್ನ ದತ್ತು ತಗೊಂಡು ಸಾಕಿ ತಂದೆ ಆದ್ರೂ ಅವ್ರನ್ನ ನಿನ್ ಕಡೆ ಕಾಣಿಸ್ತೀಯಾ? ಹೆತ್ತ ತಂದೆ ಮಾತು ಮೀರಿ ನಿನ್ ಕೈಲಿ ನಡೆಯೋಕ್ಕಾಗುತ್ತಾ ಹೇಳು? ಸಂಜುನ ನಾನು ಬಿಟ್ಕೊಡ್ತಾ ಇದ್ದೀನಿ, ಅವ್ರನ್ನ ಹೆತ್ತವ್ರಿಗೋಸ್ಕರ. ಸಂಜು ನನ್ನ ತ್ಯಾಗ ಮಾಡ್ತಿದ್ದಾರೆ ನಮ್ಮನೆಯವ್ರಿಗೋಸ್ಕರ. ಇದಕ್ಕೆ ನೀವೆಲ್ಲ ಹೆಮ್ಮೆ ಪಡಬೇಕು. ನಾವಿಬ್ರು ಬೇರೆ ಬೇರೆ ಆಗ್ಬೇಕು ಅಂತ ತಾನೇ ನಿರ್ಧಾರ ಮಾಡಿದೀವಿ, ಸಾಯ್ಬೇಕು ಅಂತ ಅಲ್ವಲ್ಲ? ನನಗಪ್ಪ ಇಲ್ಲ. ಅಪ್ಪನ ಸ್ಥಾನದಲ್ಲಿ ನಿಂತು ನೀವೇ ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ ನಮ್ಮೇಲೆ ಪ್ರಾಣನೇ ಇಟ್ಟಿರೋರ್ ಮನೆಗೆ ಕಳಿಸ್ಕೊಡ್ಬೇಕು. ಅವ್ವ, ಕ್ಷಮೆ ಬೇಡ್ಬೇಕಾಗಿರೋದು ನೀನಲ್ಲ ಕಣವ, ನಾನು. ನಿಮ್ಮಿಬ್ಬರ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಮಂದಟ್ಟಾಯ್ತು ಕಣವ. ಸಂಜು, ಬಾಪ ಇಲ್ಲಿ. ನಿಮ್ಮಿಬ್ಬರನ್ನು ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ಪುಣ್ಯವಂತರು ಕಣಪ್ಪ, ಪುಣ್ಯವಂತರು. ನೀವಿಬ್ರು ಮದ್ವೆ ಬೇಡ ಅಂತ ಹೇಳಿದ ಒಂದು ಕ್ಷಣ ನನಗೆ ಸಿಡ್ಲೋಡ್ದಂಗೆ ಆಗೋಯ್ತು. ಆದ್ರೆ ನೀವಿಬ್ರು ತಗೊಂಡ ನಿರ್ಧಾರ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಮಾದರಿ ಆದ್ದು, ಅದು ವೇದಿಕೆ ಸಮಾನವಾದ್ದು. ಹ, ನಿಮ್ಮಿಬ್ಬರ ಮನಸ್ಸು ಚಿಕ್ಕದಾದ್ರೂ ಆಕಾಶದಷ್ಟು ವಿಶಾಲವಾದ್ದು. ಇದ್ರ ಮೇಲೆ ನನಗಿನ್ನೇನು ಹೇಳಕ್ಕೂ ಗೊತ್ತಾಯ್ತಾ ಇಲ್ಲ. ಆ ದೇವರು
ನಿಮ್ಮಿಬ್ಬರು ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ, ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ. ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬನ್ನಿ.